ನಮಸ್ಕಾರ ವೀಕ್ಷಕರೇ. ಈಗ ತಾನೇ ಅಂಬೇಡ್ಕರ್ ಜಯಂತಿ, ಏಪ್ರಿಲ್ 14 ಅಂಬೇಡ್ಕರ್ ಹುಟ್ಟಿದ ದಿನ. ಅಂಬೇಡ್ಕರ್ ಅಂದ ತಕ್ಷಣ ನಮಗೆ ಇನ್ವೇರಿಯಬಲಿ ಸಂವಿಧಾನವೇ ನೆನಪಾಗೋದು. ಯಾಕೆ ಅಂತಂದರೆ ನಮ್ಮ ದೇಶದ ಸಂವಿಧಾನ ರಚನೆಯಾಗುವ ಮೊದಲು, ಅದಕ್ಕಿಂತ ಮುಂಚೆ ಯಾವೆಲ್ಲ ದೇಶಗಳಲ್ಲಿ ಸಂವಿಧಾನ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಿತ್ತೋ ಆ ಎಲ್ಲ ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿರುವಂತಹ ಅತ್ಯುತ್ತಮ ಅಂಶಗಳನ್ನು ಅಳವಡಿಸಿಕೊಂಡು ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿದಂಥದ್ದು. ಹಾಗಾಗಿ ಅಂಬೇಡ್ಕರ್ ಅಂದ ತಕ್ಷಣ ಈ ದೇಶವನ್ನು ಒಂದು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿ ಸಮತೆ ಮತ್ತು ಘನತೆಯಲ್ಲಿ ಬದುಕುವಂತಹ ಒಂದು ಆಧಾರ ಸ್ತಂಭವಾಗಿ ಸಂವಿಧಾನವನ್ನು ಅದರ ರಚನಾ ಸಮಿತಿಯ ನೇತೃತ್ವವನ್ನು ವಹಿಸಿ ಕೊಟ್ಟಂತಹ ಅಂಬೇಡ್ಕರ್ ಅವರು. ಸೊ ಅಂಬೇಡ್ಕರ್ ಅವ್ರನ್ನ ನೆನಪಿಸ್ಕೋತಾ ಇವತ್ತಿನ ಈ ಚರ್ಚೆಯನ್ನು ಪ್ರಾರಂಭ ಮಾಡೋದಕ್ಕೆ ನಾನು ಬಯಸ್ತೀನಿ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ಇವತ್ತು ನಮ್ಮ ಜೊತೆಗೆ ಈ ಒಂದು ವಿಷಯವನ್ನು ಚರ್ಚೆ ಮಾಡಲಿಕ್ಕೆ, ಯಾವ ವಿಷಯ ಅಂತ ನಾನು ಮತ್ತೆ ಹೇಳ್ತೀನಿ, ಕಾತ್ಯಾಯಿನಿ ಚಾಮರಾಜ್ ಅವರು. ನಮ್ಮ ವೀಕ್ಷಕರಿಗೆ ಇವರೇನು ಹೊಸಬರಲ್ಲ. ಈಗಾಗಲೇ ಹಲವು ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ನಮ್ಮ ಜೊತೆಗೆ ಬಂದು ಮಾತಾಡಿದ್ದಾರೆ. ಸಿವಿಕ್ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಕಾತ್ಯಾಯಿನಿ, ನಿಮಗೆ ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು. ನಾನು ವಿಷಯ ಏನಂತ ಹೇಳಿರಲಿಲ್ಲ, ಮತ್ತೆ ಪದೇ ಪದೇ ಅದನ್ನೇ ನಾವು ಮಾತಾಡ್ತಾ ಇದ್ದೀವಿ, ಮಾತಾಡಲೇಬೇಕಾದ ಅನಿವಾರ್ಯತೆ ಬಂದಿದೆ. ಯಾಕೆ ಅಂತಂದರೆ ಈ ದೇಶದ ನಾಗರಿಕಳು ನಾನು ಅಂತ ನನ್ನ ಕಳೆದ 69 ವರ್ಷ ಬಹಳ ಹೆಮ್ಮೆಯಿಂದ ಇದ್ದಂಥವಳು ಈಗ ನನ್ನ ತಲೆ ಮೇಲೂ ಒಂದು ತೂಕತ್ತಿ ಇದೆ. ನಾನು ಈ ದೇಶದ ನಾಗರಿಕಳು ಅಂತ ಅನ್ನೋದನ್ನು SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ಪಟ್ಟಿಯ ವಿಶೇಷ ಅಂಡರ್ಲೈನ್, ತೀವ್ರ ಪರಿಷ್ಕರಣೆಯ ಮೂಲಕ ದೃಢಪಡಿಸ್ತಾರೋ ಇಲ್ವೋ. ಯಾಕೆ ಅಂತಂದರೆ BLOಗಳ ಮರ್ಜಿ, ಆಮೇಲೆ ಅದರ ನಂತರದ ಆಫೀಸರ್ಗಳ ಮರ್ಜಿ, ಆ ನಂತರ ಎಲೆಕ್ಷನ್ ಕಮಿಷನಿನ ಮರ್ಜಿ, ನಾನು ಮತದಾರಳೋ ಪೌರಳೋ ಹೌದೋ ಅಲ್ವಾ ಅಂತ ಅನ್ನುವ ಸ್ಥಿತಿ ಬಂದು ತಲುಪಿರುವ ಹಿನ್ನೆಲೆಯಲ್ಲಿ ಈ SIR ಬಗ್ಗೆ ಈಗಾಗಲೇ ಹಲವು ರೀತಿಯ ಚರ್ಚೆಗಳನ್ನು ಇದ್ರ ಬಗ್ಗೆ ನಾವು ಮಾಡಿದ್ದೀವಿ ಜನಶಕ್ತಿ ಮೀಡಿಯಾದಲ್ಲಿ. ಬಟ್ ನಮಗಿರೋದೇನೆಂದರೆ, ಈಗ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಪ್ರಥಮ ಹಂತದ ಮ್ಯಾಚಿಂಗ್ ಆ್ಯಂಡ್ ಮ್ಯಾಪಿಂಗ್ ಅಂತ ಅನ್ನೋದು ಒಂದು ಹಂತಕ್ಕೆ ಮುಗಿದಿದೆ ಮತ್ತು ಮುಗಿದು ಮೊದಲ ರಿಪೋರ್ಟು 1,10,00,000 ಜನ ಮ್ಯಾಚ್ ಆಗಿಲ್ಲ ಕರ್ನಾಟಕದಲ್ಲಿ ಅನ್ನುವ ರಿಪೋರ್ಟ್ ಬಂದ ದಿನ ಮತ್ತೆ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ. ಹಾಗಾಗಿ ತೂಗು ಕತ್ತಿ ಕರ್ನಾಟಕದ ಜನತೆಯ ತಲೆ ಮೇಲೆ ತುಂಬ ಜೋರಾಗಿ ತೂಗ್ತಾ ಇರುವ ಸಂದರ್ಭದಲ್ಲಿ ಈ SIRನ ಇತಿಮಿತಿಗಳೇನು ಮತ್ತು ಈ ದೇಶದಲ್ಲಿ ಇರುವಂತಹ ಪೌರತ್ವ ಕಾಯ್ದೆ ಅಥವಾ ಬೇರೆ ಬೇರೆ ಕಾನೂನುಗಳಿಗೆ ಸಂಬಂಧಪಟ್ಟಿದ್ದು ಏನಿದೆ ಅವೆಲ್ಲವನ್ನು ಕಾತ್ಯಾಯಿನಿ ಚಾಮರಾಜ್ ಅವರ ಮೂಲಕ ತಿಳ್ಕೊಳ್ಳುವ ಉದ್ದೇಶದಿಂದ ಇವತ್ತು ಮತ್ತೆ ಈ ಮತದಾರರ ಪಟ್ಟಿಯ ವಿಶೇಷ ಅಂಡರ್ಲೈನ್, ತೀವ್ರ ಪರಿಷ್ಕರಣೆಯ ಬಗ್ಗೆ ಮಾತಾಡೋದಕ್ಕೆ ನಾವು ಬಂದಿದ್ದೀವಿ. ಸೊ ಪ್ರಾರಂಭದಲ್ಲಿ ಕಾತ್ಯಾಯಿನಿ, ನಾನು ಮಾತು ಪ್ರಾರಂಭ ಮಾಡುವಾಗಲೇ ನಾನು ನಿಮ್ಮನ್ನು ಕೇಳೋದಕ್ಕೆ ಬಯಸೋದು, ಸಿವಿಕ್ ಸಂಸ್ಥೆಯ ಮೂಲಕ ನೀವು ಕರ್ನಾಟಕ ಸರ್ಕಾರವನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೀರಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೇರೆ ಬೇರೆ ADR ಅಂತಹ ಸಂಸ್ಥೆಗಳ ಜೊತೆಗೆ ಸೇರಿಕೊಂಡು ನೀವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಿ. ಸೊ ಹಾಗಾಗಿ ಪ್ರಾರಂಭಿಕವಾಗಿ ಈ SIR ತಂದಿಟ್ಟಿರುವಂತಹ ಅಪಾಯ ಮತ್ತು ಅದು ಮುಂದೆ ಮಾಡಬಹುದಾದಂತಹ ಪರಿಣಾಮಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇದಕ್ಕೆ ಮುಂಚೆ ನಾವು ಸ್ವಲ್ಪ ನಮ್ಮ ಸಂವಿಧಾನ ಬಂದಾಗ ತುಂಬ ಉಚಿತ, ಇವತ್ತು ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರೋದು DR ಅಂಬೇಡ್ಕರ್ ಅವ್ರನ್ನ ಜ್ಞಾಪಿಸ್ಕೊಂಡು. ಸೊ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಿರೋದಕ್ಕೂ ತುಂಬ ಧನ್ಯವಾದ. ಇಂಥ ಒಳ್ಳೆಯ ದಿನದಲ್ಲಿ ಸಂವಿಧಾನದ ಬಗ್ಗೆ ಮಾತಾಡೋ ಅವಕಾಶ ಸಿಕ್ಕಿದೆ. ಸೊ ಸಂವಿಧಾನ ಬಂದಾಗ 1950ನಲ್ಲಿ ಆವಾಗ ಯಾರ್ಯಾರು ಹುಟ್ಟಿದ್ರು ಇಂಡಿಯಾದಲ್ಲಿ ಅವರೆಲ್ರಿಗೂ ಆಟೋಮ್ಯಾಟಿಕ್ಕಾಗಿ ನಾಗರಿಕತ್ವ ಕೊಟ್ಟಿದ್ರು. ಮತ್ತು ಅವರ ತಂದೆ ಯಾರಾದರೂ ಅಥವಾ ತಾಯಿ ಯಾರಾದರೂ ಇಂಡಿಯಾನಲ್ಲಿ ಹುಟ್ಟಿದರೆ ಅವ್ರಿಗೂ ಕೂಡ ಅಂಥ ಮಕ್ಕಳಿಗೂ ಕೂಡ ಆಟೋಮ್ಯಾಟಿಕ್ಕಾಗಿ ಪೌರತ್ವ ಸಿಗ್ತಾಯಿತ್ತು. ಮತ್ತು ಇಂಡಿಯಾದಲ್ಲಿ 5 ವರ್ಷ ಕಾಲ ನೀವು ಬದುಕಿದ್ರೆ ಅಥವಾ ಇಲ್ಲಿ ಇದ್ದಿದ್ದರೆ ಅವ್ರಿಗೂ ಆಟೋಮ್ಯಾಟಿಕ್ಕಾಗಿ ಸಿಟಿಸನ್ಶಿಪ್ ಹೇಳ್ತಾಯಿತ್ತು ನಮ್ಮ ಸಂವಿಧಾನ. ಬಟ್ ಏನಾಯಿತು, ಅದು ಸಂವಿಧಾನದಲ್ಲಿ ಇದ್ದಿದ್ದು ಆರ್ಟಿಕಲ್ 5ರಿಂದ 11ರವರೆಗೂ. ಆರ್ಟಿಕಲ್ 5 to 11ನಲ್ಲಿ ಈ ಪೌರತ್ವದ ಬಗ್ಗೆ ಹೇಳಿದೆ.
ಮತ್ತು 1955ನಲ್ಲಿ 55ರಲ್ಲಿ ಸಿಟಿಸನ್ಶಿಪ್ನೇ ಡಿಫೈನ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಕಾಯ್ದೆ ತಂದರು, ಸಿಟಿಸನ್ಶಿಪ್ ಆ್ಯಕ್ಟ್. ಅದರಲ್ಲಿ ಏನು ಹೇಳಿದ್ರು ಅಂದರೆ, ಅದರಲ್ಲಿ ಕೂಡ ಇಲ್ಲಿ ಹುಟ್ಟಿದವರೆಲ್ಲರೂ ಸಿಟಿಸನ್ಸ್ ಅಂತ ಇತ್ತು. ಓಕೆ, ಆ್ಯಂಡ್ ತಂದೆ ತಾಯಿ ಯಾವುದೇ ದೇಶದವರಾಗಿರ್ಬೋದು, ಬಟ್ ನೀವಿಲ್ಲಿ ಹುಟ್ಟಿದರೆ ನೀವು ಆಟೋಮ್ಯಾಟಿಕ್ ಸಿಟಿಸನ್ಸ್ ಅಂತ ಅದರಲ್ಲಿ ಘೋಷಣೆ ಆಯಿತು. ಅದು ತುಂಬಾ ಚೆನ್ನಾಗಿತ್ತು, ಯಾಕೆಂದರೆ ಯಾರೇ ಎಲ್ಲಿ ಹುಟ್ಟಿದ್ರು ಅವರು ಸಿಟಿಸನ್ ಅಂತ ಬರ್ತ್ ಸರ್ಟಿಫಿಕೇಟ್ ತೋರಿಸಿದ್ರೆ ಸಾಕಾಗಿತ್ತು ಸಿಟಿಸನ್ ಆಗೋದಕ್ಕೆ. ಬಟ್ 1986ಅಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿದ್ರು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ತಂದುಬಿಟ್ಟು ಆವಾಗ ತಾರತಮ್ಯ ಶುರುವಾಯಿತು, ಪೌರತ್ವದ ತಾರತಮ್ಯ ಶುರುವಾಯಿತು. ಸೊ 1986ರಲ್ಲಿ ರಾಜೀವ್ ಗಾಂಧಿ ಟೈಮ್ನಲ್ಲಿ ಒಂದು ತಿದ್ದುಪಡಿ ತಂದರು, ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ. ಅದರಲ್ಲಿ ನೀವು ಹುಟ್ಟಿರ್ಬೋದು ಇಂಡಿಯಾನಲ್ಲಿ, ಬಟ್ ನಿಮಗೆ ಪೌರತ್ವ ಸಿಗೋದು ನಿಮ್ಮ ಯಾವುದಾದ್ರೂ ಒಬ್ಬರಾದರೂ ತಂದೆ ಅಥವಾ ತಾಯಿ ಅವರು ಸಿಟಿಸನ್ ಆಗಿರಬೇಕು, ಇದ್ದರೆ ಮಾತ್ರ ನಿಮಗೆ ಆಟೋಮ್ಯಾಟಿಕ್ಕಾಗಿ ಪೌರತ್ವ ಸಿಗುತ್ತೆ ಅಂತ ಅದು ಅಮೆಂಡ್ಮೆಂಟ್ ಬಂತು. ಬಟ್ 2003ನಲ್ಲಿ ಬಂದಿದ್ದ ಅಮೆಂಡ್ಮೆಂಟು ವಾಜಪೇಯಿ ಟೈಮ್ನಲ್ಲಿ ಅದು ಇವತ್ತಿನ ದುರಂತಕ್ಕೆ ಕಾರಣ ಆಗಿದೆ. ಅಲ್ಲೇನು ಬಂತು ಅಂತಂದರೆ, ನೀವು 1987ಗೆ ಮುಂಚೆ ಹುಟ್ಟಿದರೆ ಯು ಆರ್ ಆಟೋಮ್ಯಾಟಿಕಲಿ ಎ ಸಿಟಿಸನ್, ಬಟ್ ನೀವು 2004 ಆದಮೇಲೆ ನೀವು ಹುಟ್ಟಿದರೆ ಆವಾಗ ನಿಮ್ಮ ಇಬ್ಬರ ತಂದೆ ತಾಯಿಯೂ ಸಿಟಿಸನ್ ಆಗಿರಬೇಕು, ಇಬ್ಬರೂ ಆಗಿರಬೇಕು ಸಿಟಿಸನ್ಸು. ಮತ್ತು ಒಬ್ಬ ತಂದೆ ಅಥವಾ ತಾಯಿ ಸಿಟಿಸನ್ ಆಗಿದ್ದರೆ ಇನ್ನೊಬ್ಬರು ಇಲ್ಲೀಗಲ್ ಇಮ್ಮಿಗ್ರೆಂಟ್ ಆಗಿರಬಾರ್ದು, ಅಂದರೆ ಅಕ್ರಮ ವಲಸಿಗರು ಆಗಿರಬಾರ್ದು ಅಂತ ಈ ಕಂಡೀಷ್ನಾಲಿಟಿ ತಂದರು. ಸೊ ಅದರಿಂದಲೇ ಅಲ್ಲೇ ಫಸ್ಟು ಭೇದ ಭಾವ ತುಂಬ ಶುರುವಾಗಿದ್ದು ಸಿಟಿಸನ್ಶಿಪ್ನ ಕೊಡೋದಕ್ಕೆ. ಸೊ 2003ರ ಅಮೆಂಡ್ಮೆಂಟಲ್ಲಿ ತುಂಬ ಮುಖ್ಯವಾಗಿ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಮಾಡಬೇಕು ಅಂತ ಬಂತು. ಸೊ ಜೊತೆಗೆ ಯಾರ್ಯಾರು ಸಿಟಿಸನ್ ಅಂತ ನಾವು ಗುರುತಿಸಿದ್ದೀವಿ ಅವ್ರಿಗೆ ಸಿಟಿಸನ್ಶಿಪ್ ID ಕಾರ್ಡ್ ಕೊಡಬೇಕು ಅಂತ ಅಲ್ಲಿ ಬರೆದಿತ್ತು. ಬಟ್ ಏನಾಯಿತು ಅಂದರೆ, ಆಮೇಲೆ 2004 ಆದಮೇಲೆ ವಾಜಪೇಯಿ ಗವರ್ಮೆಂಟ್ ಹೊರಟೋಯ್ತು ಆ್ಯಂಡ್ ನಮ್ಮ ಕಾಂಗ್ರೆಸ್ UPA ಗವರ್ಮೆಂಟ್ ಬಂತು. ಅವರು ಅದನ್ನು ಕಾರ್ಯಗತ ಮಾಡಲಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬಿಕಾಸ್ ಆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2003 ಪ್ರಕಾರ ನಾವು ಸಿಟಿಸನ್ಶಿಪ್ ಕೊಟ್ಬಿಟ್ಟು ಜನಕ್ಕೆ ಕೊಟ್ಟಿದ್ದರೆ ತುಂಬ ಜನ ಪೌರತ್ವದಿಂದ ಹೊರಗೆ ಬರ್ತಾಯಿದ್ರು. ಸೊ ಅದರಿಂದ ಕಾಂಗ್ರೆಸ್ನವರು ಅದನ್ನು ಒತ್ತಾಯಿಸಲಿಲ್ಲ. ಸೊ ಆ ಕಾಯ್ದೆ ಬಂದಿದ್ದರೂ ಕೂಡ ಒಂದು ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಮಾಡಬೇಕು, ಎಲ್ರಿಗೂ ಸಿಟಿಸನ್ಶಿಪ್ ID ಕಾರ್ಡ್ ಕೊಡಬೇಕು ಅಂತ ಇದ್ದಿದ್ದು ಕಾರ್ಯಗತ ಆಗಲಿಲ್ಲ. ಸೊ ನಮ್ಮ ಕೈನಲ್ಲಿ ಇವಾಗ ಅದರಿಂದ ನಮ್ಮ ಪೌರತ್ವನ ಪ್ರೂವ್ ಮಾಡೋದಕ್ಕೆ ಯಾವುದೇ ದಾಖಲೆ ಇಲ್ಲ. ಸೊ ಇವಾಗ ಬಂದಿರೋ ದುರಂತನೇ ಅದರಿಂದ, ಯಾಕೆಂದರೆ ನಮಗೆ ನೀವು ಪೌರರು ಅಂತ ಯಾರ್ಯಾರು ಎಲೆಕ್ಟ್ರಲ್ ರೋಲಲ್ಲಿ ಇದ್ದೀವಿ ಅವ್ರಿಗೆಲ್ಲ ಒಂದು ಪೌರತ್ವ ಕಾರ್ಡ್ ಅಂತ ಕೊಟ್ಬಿಟ್ಟಿದ್ದಿದ್ರೆ ನಾವು ಪ್ರೂವ್ ಮಾಡೋಕ್ಕೆ ಯಾವಾಗಲೂ ಸತತ ನಮ್ಮ ಹತ್ರ ID ಇರೋದು. ನಾವು ಇವಾಗ ಬೇರೆ ದೇಶಗಳನ್ನ ನೋಡಿದ್ರೆ ಎಲ್ರಿಗೂ ಸಿಟಿಸನ್ಶಿಪ್ ID ಕಾರ್ಡ್ ಕೊಟ್ಟಿರ್ತಾರೆ, ಮುಕ್ಕಾಲು ಪಾಲು ಎಲ್ಲ ದೇಶದಲ್ಲೂ. ಸೊ ನಾವು ಪದೇ ಪದೇ ನಾವು ಪ್ರೂವ್ ಮಾಡಬೇಕಾಗಿಲ್ಲ, ನಾನು ಎಲೆಕ್ಟ್ರಲ್ ರೋಲ್ನಲ್ಲಿ ಇರಬೇಕು ಅಂತ ನಾವು ಪ್ರೂವ್ ಮಾಡಬೇಕಾಗ್ತಾ ಇರಲಿಲ್ಲ, ನಮ್ಮ ಕೈನಲ್ಲಿ ಒಂದು ಸಿಟಿಸನ್ಶಿಪ್ ID ಕಾರ್ಡ್ ಇದ್ದಿದ್ರೆ. ಬಟ್ ಅದು ಯಾಕೆ ಕಾರ್ಯಗತ ಆಗಲಿಲ್ಲ ಅಂತಂದರೆ, ತುಂಬ ಅಪೋಸಿಷನ್ ಇತ್ತು. ಆ NRC ಮಾಡಿದ್ರೇ ತುಂಬ ಜನ ಬಿಟ್ಟು ಹೋಗ್ತಾರೆ ಅನ್ನೋದು ದುರಂತ ಬರುತ್ತೆ ಅಂದ್ಬಿಟ್ಟು, ಬಿಕಾಸ್ ದುರಂತ ಇದ್ದಿದ್ದು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಮಾಡಿದ್ರೆ ಅಲ್ಲ, 2003 ಆ್ಯಕ್ಟಲ್ಲಿರುವ ಭೇದ ಭಾವ ಮಾಡೋ ಅಂಥ ಸಿಟಿಸನ್ಶಿಪ್ ಆ್ಯಕ್ಟ್, ಅದು ದುರಂತ ಮಾಡ್ತಾ ಇದ್ದಿದ್ದು. ಸೊ ಒಂದು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಬೇಡ ಅನ್ನೋದು ನನಗೆ ಅದು ಸರಿಯಲ್ಲ ಅನಿಸುತ್ತೆ. ವಾಟ್ ಯು ಶುಡ್ ಅಪೋಸ್ ಇಸ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2003. ದುರಂತ ಬಂದಿರೋದೇ ನಮ್ಮ ಹತ್ರ ದಾಖಲೆ ಇಲ್ಲದೆ ಇರೋದ್ರಿಂದ. ಈಗ ನನ್ನ ಪ್ರಶ್ನೆ ಏನಂತಂದರೆ, ಈಗ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಏನು ಬಂದಿದೆಯಲ್ಲ, ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತ್ತು ಈ ಪೌರತ್ವ ಕಾಯ್ದೆ 2003ರ ತಿದ್ದುಪಡಿ, ಅದರ ನಂತರದ ಬೆಳವಣಿಗೆಗಳಾಗಿ ಆ್ಯಸ್ ಆನ್ ನೌ, ಈಗ ಮುಂದಿನ ವಾರ ಪಶ್ಚಿಮ ಬಂಗಾಳದ ಚುನಾವಣೆ, ತಮಿಳ್ನಾಡಲ್ಲಿ ಚುನಾವಣೆ, ಆಲ್ರೆಡಿ ಕೇರಳದಲ್ಲಿ
ಚುನಾವಣೆ ನಡೆದು ಹೋಯಿತು ಅಲ್ವಾ. ಸೊ ಚುನಾವಣೆಯ ಜಸ್ಟ್ ಪೂರ್ವದಲ್ಲಿ ಇಂಥದ್ದೊಂದನ್ನು ಮುಂದೊತ್ತಿರುವಂತಹ ಈ ಸರ್ಕಾರ. ಸೊ ಈ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾನದ ಕಕ್ಷೆಯಿಂದ ಹೊರಗುಳಿದಿದ್ದಾರಲ್ಲ. ಸೊ ನಮ್ಮ ಪೌರತ್ವ ಕಾಯ್ದೆ ಅದ್ರ ಬಗ್ಗೆ ಏನು ಹೇಳುತ್ತೆ? ಹಾಂ, ಮುಂದುವರಿಸ್ಕೊಂಡು ನಾನು ಏನು ಹೇಳಿದೆ, ಯಾತಕ್ಕೆ ನಮಗೆ ದುರಂತ ಬಂದಿದೆ ಅಂದರೆ, ನಮಗೆ ಸಿಟಿಸನ್ಶಿಪ್ ID ಕಾರ್ಡ್ 2003ನಲ್ಲಿ ಕೊಡಲಿಲ್ಲ, ಅಥವಾ ಆಮೇಲೆ ಏನೇನು ಎಲೆಕ್ಟ್ರಲ್ ರೋಲ್ ಪರಿಷ್ಕರಣೆ ಆಯಿತು ಆವಾಗ ಯಾರ್ಯಾರ ಹೆಸರು ಹೊಳಗಿತ್ತು 2014, 2024, 2025 ಆವಾಗಲೂ ಕೂಡ ಎಲೆಕ್ಟ್ರಲ್ ರೋಲಲ್ಲಿ ಯಾರ್ಯಾರ ಹೆಸರಿತ್ತು ಅವ್ರಿಗೆ ಸಿಟಿಸನ್ಶಿಪ್ ID ಕಾರ್ಡ್ ಕೊಟ್ಟಿಲ್ಲ. ಸೊ ಇವಾಗ SIR ಬಂದಿರೋದೇನಾಗಿದೆ ಅಂದರೆ, ಅವ್ರು ಮಾಡಿದ ತಪ್ಪು ಸಿಟಿಸನ್ಶಿಪ್ ID ಕಾರ್ಡ್ ಕೊಡ್ದಿರಾ ಇಷ್ಟು ವರ್ಷ, 25 ವರ್ಷ ಆಗೋಯ್ತು ಆಲ್ಮೋಸ್ಟ್ ಅಲ್ವಾ. ಸೊ 25 ವರ್ಷ ಅವ್ರು ನಮಗೆ ಸಿಟಿಸನ್ಶಿಪ್ ID ಕಾರ್ಡ್ ಕೊಡ್ದಿರಾ ಇವಾಗ ನಮಗೆ ನೀನು 2002 ರೋಲ್ನಲ್ಲಿ ಇದೆಯಾ, ಅದಕ್ಕೆ ನೀನು ದಾಖಲೆ ಕೊಡು ಅಂತ ಕೇಳ್ತಾ ಇದ್ದಾರೆ. ನಾವು ಎಲ್ಲಿಂದ ದಾಖಲೆ ಕೊಡಬೇಕು ಇವಾಗ 25 ವರ್ಷ ಆದಮೇಲೆ? ಸೊ ಇವಾಗೇನು ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇರೋದು, ನಮ್ಮ ಮೇಲೆ ಹೊರೆ ಆಗ್ತಾ ಇದ್ದಾರೆ ಅನ್ನೋದು ಕರೆಕ್ಟು. ಅಂದರೆ ನಮ್ಮ ಮೇಲೆ ಹೊರೆ ಆಗ್ತಾ ಇರೋದು ರೆಟ್ರಾಸ್ಪೆಕ್ಟಿವ್ ಡಾಕ್ಯುಮೆಂಟ್ ತೊಗೊಂಡು ಬಾ ಅಂತ ಹೇಳ್ತಾ ಇರೋದು, ಹಿಂದಿಲ್ದು 25 ವರ್ಷದ ಹಿಂದೆ ಡಾಕ್ಯುಮೆಂಟ್ ತೊಗೊಂಡು ಬಾ ಅಂತ ಇರೋದು ದುರಂತ. ಬಟ್ ಆ್ಯಕ್ಚುಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟಲ್ಲಿ ನೀವು ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ನಿಮ್ಮ ಸಿಟಿಸನ್ಶಿಪ್ ಪ್ರೂವ್ ಮಾಡೋದಕ್ಕೆ ಅನ್ನೋದು ಇದೆ. ಸೊ ಅದನ್ನು ನಾವು ಅಲ್ಲಿಗಳೆಯೋಂಗಿಲ್ಲ. ನಾವು ಯಾಕೆಂದರೆ ಲಾಲ್ ಬಾಬು ಹುಸೇನ್ ಅನ್ನೋ ಕೇಸ್ನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕೂಡ ಏನು ಹೇಳಿದೆ ಅಂತಂದರೆ, ಫಾರ್ ದ ಫಸ್ಟ್ ಟೈಮ್ ನಿಮ್ಮ ಹೆಸರನ್ನ ಸೇರಿಸೋವಾಗ ದ ಕನ್ಸರ್ನ್ಡ್ ಅಫಿಷಿಯಲ್ has every right to ask you to produce evidence that you are a citizen ಅಂತ. ಸೊ ಅವ್ರು ನಮ್ಗೆ ದಾಖಲೆ ಕೇಳಲೇಬಾರ್ದು ಅನ್ನೋದು ರಾಂಗು. ಬಟ್ ದ ಪ್ರಾಬ್ಲಮ್ ಇಸ್ ಆಸ್ಕಿಂಗ್ ಫಾರ್ ರೆಟ್ರಾಸ್ಪೆಕ್ಟಿವ್ ಡಾಕ್ಯುಮೆಂಟ್ಸ್. ಬೇಸಿಕಲಿ ಪ್ರಶ್ನೆ ಇರೋದು ಇದೇನೆ, ಇದುವರೆಗೆ ಏನಾಗ್ತಾ ಇತ್ತು, ಎವ್ರಿ ಇಯರ್ ಒಂದು ಸಾರಿ ಪರಿಷ್ಕರಣೆ ಆಗ್ತಾ ಇತ್ತು. ಸೊ ಅದು ಇಂಟೆನ್ಸಿವ್ ರಿವಿಷನ್, ಸಮ್ಮರಿ ರಿವಿಷನ್, ಪಾರ್ಟ್ಲಿ ಇಂಟೆನ್ಸಿವ್, ಪಾರ್ಟ್ಲಿ ಸಮ್ಮರಿ ರಿವಿಷನ್ ಅಂತ ನಮ್ಮ ಸಂವಿಧಾನದಲ್ಲೇ ಇರೋ ಅಂಥದ್ದು. ಯಾಕೆ ಮಾಡ್ತಾಯಿದ್ರು? 18 ವರ್ಷ ಆದವರನ್ನು ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ದೇರ್ ಮೇ ಬಿ ಸಮ್ ಡೆತ್ಸ್, ದೇರ್ ಮೇ ಬಿ ಸಮ್ ಶಿಫ್ಟ್. ಸೊ ವಲಸೆ ಹೋಗಿದ್ದಿರ್ಬೋದು, ಸಾವು ಸಂಭವಿಸಿರ್ಬೋದು. ಈ ಅವಧಿಯಲ್ಲಿ 18 ವರ್ಷಕ್ಕೆ ಬಂದ ವಯಸ್ಕ, ಯಾಕಂದರೆ ಇದು ವಯಸ್ಕ ಮತದಾನ ಸಿಸ್ಟಮಲ್ಲಿ ನಡೀತಾ ಇರೋ ಅಂಥದ್ದು. ಹಾಗಾಗಿ ಪರಿಷ್ಕರಣೆ ಆಗ್ತಾನೇ ಇತ್ತು. ನೀವು ಹೇಳಿದಾಗೆ ಖಂಡಿತ ಯಾರೂ ಕೂಡ ದಾಖಲೆಗಳೇ ಇಲ್ಲದೆ ಯಾರನ್ನೋ ಮತದಾರರು ಅಂತ ಪಟ್ಟಿ ಮಾಡಿ ಅಂತ ಹೇಳಲ್ಲ, ರಿಜಿಸ್ಟ್ರ್ ಮಾಡಿ ಅಂತ ಹೇಳಲ್ಲ. ಬಟ್ ಒಂದು ಆ ಕ್ಷಣದಲ್ಲಿ ಇರಬೇಕಾದಂತಹ ವ್ಯಾಲಿಡ್ ಡಾಕ್ಯುಮೆಂಟು. ನೀವಾಗಲೇ ಹೇಳಿದಾಗೆ 2002ರ ಇದನ್ನು ತೆಗಿಬೇಕು, ದಾಖಲೆಗಳನ್ನ ತೆಗಿಬೇಕು. ಯಾರು ತೆಗಿಬೇಕು? 2002ರ ದಾಖಲೆ ನನ್ನದು, ನಾನು ಈ ದೇಶದಲ್ಲಿ ಮತದಾರಳಾಗಿದ್ದ ಕಾರಣಕ್ಕಾಗಿ ಅದು ಸರ್ಕಾರದ ಕೈಲಿರಬೇಕು, ಚುನಾವಣಾ ಆಯೋಗದ ಕೈಲಿರಬೇಕು. ಈಗ ನಾವಿಬ್ಬರೂ ಕೂಡ ಒಂದು ಮಹಿಳಾ ಸಮಾನತೆ ಮತ್ತು ಸಮತೆಯ ದೃಷ್ಟಿನಲ್ಲಿ ಕೆಲಸ ಮಾಡ್ತಾ ಇರೋಂತಹ ಇದು ಸಮಾಜದ ಭಾಗವಾಗಿ ಇರೋರಾಗಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಇದರಿಂದ ಹೊರಗುಳಿಯಲ್ಪಡ್ತಿದ್ದಾರೆ. ಯಾಕೆ? ಆ ಎಲೆಕ್ಟ್ರಲ್ ಇದರಲ್ಲಿ ಏನು ಎನ್ಯುಮರೇಷನ್ ಫಾರಮ್ಮು ಇನ್ನೊಂದು ಮತ್ತೊಂದು ತೊಗೊಂಡ್ಬರ್ತಾರಲ್ಲ, ಸೊಸೆಗೆ ಜಾಗ ಇಲ್ಲ ಅಲ್ಲಿ. ಅಪ್ಪ, ಅಮ್ಮ, ಮಗ, ಮಗಳು. ಸೊ ಈ ಸೊಸೆ ಅಂತನ್ನವಳು ಇನ್ಯಾರಿದ್ದೋ ಮಗಳು, ಅವಳು ಎಲ್ಲೋ ಇರ್ತಾಳೆ, ಅಲ್ಲಿಂದ ಇಲ್ಲಿಗೆ ಬಂದಿರ್ತಾಳೆ. ಸೊ ಪ್ರೊಜಿನಿ ಅಂತ ಅಂದ ದೊಡ್ಡ ಮಟ್ಟದಲ್ಲಿ ಇವರು ನೀವು ಹೇಳ್ದಂಗೆ ಹುಡುಕಿ ತರಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹ ಸಂದರ್ಭಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು? ಈ NRC ಬಗ್ಗೆ ಹೇಳ್ತಾ ಇದ್ನಲ್ಲ, 2003 ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಎಲೆಕ್ಟ್ರಲ್ ರೋಲ್ನ ಹೇಗೆ ತಯಾರು ಮಾಡಬೇಕು ಅಂತ. ಓಕೆ, ಕಂಟಿನ್ಯೂಸ್ ಅಪ್ಡೇಷನ್ ಆಗಬೇಕು. ಅದರಲ್ಲಿ ಸತ್ತವ್ರದನ್ನು ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ಸ್ ಬರ್ತ್ ಆ್ಯಂಡ್ ಡೆತ್ ಏನು ರಿಜಿಸ್ಟ್ರೇಷನ್ ಇದೆ, ಆ ದಾಖಲೆಗಳು ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಲ್ ರೋಲಲ್ಲಿ ನಾವು ಅಳವಡಿಸ್ಕೊಂಡು ಯಾವಾಗಲೂ ಆ್ಯಕ್ಯುರೇಟ್ ಆಗಿರೋ ಎಲೆಕ್ಟ್ರಲ್ ರೋಲ್ ಮಾಡಬೇಕು ಅಂತ ಅದರಲ್ಲಿದೆ. ಆ ಎಲೆಕ್ಟ್ರಲ್ ರೋಲ್ ತಯಾರು ಮಾಡೋದಕ್ಕೆ ಡೋರ್ ಟು ಡೋರ್ ಸರ್ವೆ ಆಗಬೇಕು ಅಂತ ಕೂಡ ಇದೆ. ಡೋರ್ ಟು ಡೋರ್ ಸರ್ವೆ ಮಾಡಿ ಯಾರ್ಯಾರು ಆರ್ಡಿನರಿ ರೆಸಿಡೆಂಟ್ ಆಗಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ದಾಖಲೆನ ಎಲೆಕ್ಟ್ರಲ್ ರೋಲಲ್ಲಿ ಒಂದುಗೂಡಿಸ್ಬೇಕು. ಮತ್ತು
ಸತ್ತೋರ್ದು ಆಟೋಮ್ಯಾಟಿಕ್ಕಾಗಿ ರಿಮೂವ್ ಆಗಬೇಕು, ಹುಟ್ಟಿದವ್ರದ್ದು ಆಟೋಮ್ಯಾಟಿಕ್ಕಾಗಿ ಇನ್ಕ್ಲೂಡ್ ಆಗಬೇಕು. ಅದಕ್ಕೆ ಲೋಕಲ್ ರಿಜಿಸ್ಟ್ರೇಷನ್ ಆಫೀಸರ್ ಇರಬೇಕು, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ವಾರ್ಡ್ ಮಟ್ಟದಲ್ಲಿ ಅಂತ ಅದು ಹೇಳಿದೆ. ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಅದನ್ನು ಅಟ್ಲೀಸ್ಟ್ ಅವರು ಇಂಪ್ಲಿಮೆಂಟ್ ಮಾಡಿದ್ದಿದ್ರೆ ಈ ಎಲೆಕ್ಟ್ರಲ್ ರೋಲು ಕಂಟಿನ್ಯೂಸ್ ಅಪ್ಡೇಷನ್ ಆಗ್ತಾಯಿತ್ತು. ಆವಾಗ ಸಮ್ಮರಿ ರಿವಿಷನ್, ಇಂಟೆನ್ಸಿವ್ ರಿವಿಷನ್ ಮಾಡಬೇಕಾಗ್ತಾನೆ ಇರಲಿಲ್ಲ, ಕಂಟಿನ್ಯೂಸ್ ಅಪ್ಡೇಷನ್ ಇದ್ದಿದ್ರೆ. ಬಟ್ ಅದನ್ನು ಮಾಡದೇ ಇದ್ದಿದ್ರ ಕಾರಣ ಯಾವಾಗಲೂ ವರ್ಷದಲ್ಲಿ ಯಾವಾಗಲೂ ಸಮ್ಮರಿ ರಿವಿಷನ್ ಮಾಡೋಕ್ಕೆ ಹೋಗಿ ನಮ್ಮ ಎಲೆಕ್ಟ್ರಲ್ ರೋಲ್ ನೋಡಿದ್ರೆ ಬಿಹಾರ್ನಲ್ಲೂ ಗೊತ್ತಾಗಿದೆ, ಲಕ್ಷಾಂತರ ಮಿಸ್ಟೇಕ್ಸ್ ಇದೆ. ಬಿಕಾಸ್ ಇಟ್ಸ್ ನಾಟ್ ಬೀಯಿಂಗ್ ಕಂಟಿನ್ಯೂಸ್ಲಿ ಅಪ್ಡೇಟೆಡ್. ಸತ್ತೋದವ್ರದ್ದು ಇದೆ, ಡ್ಯೂಪ್ಲಿಕೇಟ್ ವೋಟ್ಸ್ ಇದೆ, ಬಿಕಾಸ್ ಇಟ್ ಹ್ಯಾಸ್ ನಾಟ್ ಬೀನ್ ಸೆಂಟ್ರಲೈಸ್ಡ್ ಡೇಟಾ ಅವ್ರು ಹೇಳ್ದಾಗೆ 2003 ಆ್ಯಕ್ಟಲ್ಲಿ ಒಂದು ಒಳ್ಳೆಯ ಅಂಶನೂ ಇತ್ತು, ಕೆಟ್ಟ ಅಂಶನೂ ಇತ್ತು. ಸೊ ಆ ಒಳ್ಳೆಯ ಅಂಶನ ಅಳವಡಿಸಿದ್ದಿದ್ರೆ ಡ್ಯೂಪ್ಲಿಕೇಟ್ಸ್ ಬರ್ತಾ ಇರಲಿಲ್ಲ. ಬಿಕಾಸ್ ಸೆಂಟ್ರಲ್ ಡಿಜಿಟೈಸ್ಡ್ ಡೇಟಾ ಇರ್ತಾ ಇತ್ತು, ಅದರಲ್ಲಿ ಡಿಡ್ಯೂಪ್ಲಿಕೇಶನ್ ಮಾಡೋದಕ್ಕೆ ಪ್ರತಿ ಅವಕಾಶ ಇರ್ತಾ ಇತ್ತು. ಒಬ್ಬನ ಹೆಸರು 10 ಸಾರಿ 11 ಸಾರಿ ಇರೋದು ಹೋಗ್ತಾಯಿತ್ತು. ನಾವು ಈ SIR ಶುರುವಾಗೋಕ್ಕೆ ಮುಂಚೆ ಕೂಡ ಯಾರೋ ಎಲೆಕ್ಟ್ರಲ್ ರೋಲ್ನ ನೋಡಿ ಹೇಳಿದರು, ಒಂದೇ ಪೇಜ್ನಲ್ಲಿ ಒಬ್ಬ ಹೆಂಗಸ್ದು 5 ಸತಿ ಇದೆ ಅವಳ ಹೆಸರು ಮತ್ತು ಅದೇ ಸೇಮ್ ಅಡ್ರೆಸ್ಸು ಎಲ್ಲನೂ. ಅದನ್ನು ಕೂಡ ನಮ್ಮ EROಗಳು ಪತ್ತೆ ಹಚ್ತಾ ಇರಲಿಲ್ಲ. ಸೊ ಎಲೆಕ್ಟ್ರಲ್ ರೋಲ್ ವಾಸ್ ಅ ಮೆಸ್. ಅದನ್ನು ನಾವು ಒಪ್ಕೋಬೇಕು, ಬಿಕಾಸ್ ಇಟ್ ವಾಸ್ ನಾಟ್ ಕಂಟಿನ್ಯೂಸ್ಲಿ ಅಪ್ಡೇಟೆಡ್. ಆಮೇಲೆ ಪ್ರೂವ್ ಮಾಡಬೇಕು ಅಂತ ಲಾಲ್ ಬಾಬು ಹುಸೇನ್ ಜಡ್ಜ್ಮೆಂಟ್ ಹೇಳಿದೆ. ಇನಿಷಿಯಲ್ ಇನ್ಕ್ಲೂಷನ್ ಮಾಡುವಾಗ ಯು ಹ್ಯಾವ್ ರೈಟ್ ಟು ಆಸ್ಕ್ ಫಾರ್ ಎವಿಡೆನ್ಸ್ ಅಂತ ಇದೆ. ಬಟ್ ಎಲ್ಲೂ ನಮ್ಮ EROಗಳು ಇಷ್ಟು ವರ್ಷ ದಶಕಗಳು ಯಾರನ್ನೂ ಪ್ರೂವ್ ಮಾಡಿ ಅಂತ ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಫಾರಮ್ 6ನಲ್ಲಿ ಒಂದು ಡಿಕ್ಲರೇಷನ್ ಇತ್ತು, ಐ ಆಮ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಸೆಲ್ಫ್ ಡಿಕ್ಲರೇಷನ್, ಸೆಲ್ಫ್ ಅಫಿಡವಿಟ್ ಕೊಟ್ಕೊಂಡು ನಾವು ಎಲೆಕ್ಟ್ರಲ್ ರೋಲ್ಗೆ ಸೇರಿಸ್ಕೊಂಡ್ಬಿಡ್ತಾಯಿದ್ರು EROಗಳು. ನಮ್ಮನ್ನು ಪ್ರಶ್ನೆನೇ ಮಾಡ್ತಾ ಇರಲಿಲ್ಲ, ಬಿಕಾಸ್ ವಿ ಆರ್ ಕ್ಲೇಮಿಂಗ್ ಅದರಲ್ಲಿ ಇನ್ನೊಂದಿತ್ತು, ಇಫ್ ಯು ಹ್ಯಾವ್ ಮೇಡ್ ಅ ಫಾಲ್ಸ್ ಡಿಕ್ಲರೇಷನ್ ಯು ಕ್ಯಾನ್ ಬಿ ಪ್ರಾಸಿಕ್ಯೂಟೆಡ್ ಅಂತ. ಸೊ ನೀನು ತಪ್ಪಾಗಿ ಹೇಳಿದರೆ ನಿನ್ನ ಪ್ರಾಸಿಕ್ಯೂಟ್ ಮಾಡ್ಬೋದು ಅನ್ನೋ ಭರವಸೆ ಮೇಲೆ EROಗಳು ಪ್ರಶ್ನೆ ಮಾಡ್ದಿರ ನಮ್ಮನ್ನು ಸೇರಿಸ್ತಾಯಿದ್ರು. ಬಟ್ ಯಾವಾಗ ಪ್ರಶ್ನೆ ಮಾಡೋರು ಅಂದರೆ ಯಾರಾದರೂ ಬೇರೆಯವರು ಅದೇ ಬೂತ್ನಲ್ಲಿ ಇರೋರು ಕಂಪ್ಲೇಂಟ್ ಕೊಟ್ಟರೆ, ಇವಳು ವಿಮಲಾ ಅವಳು ಸಿಟಿಸನ್ ಅಲ್ಲ, ನನಗೆ ಡೌಟ್ ಇದೆ ಅವಳ ಮೇಲೆ ಅಂತ ಅವ್ರು ಹೇಳಿದ್ರೆ ಮಾತ್ರ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಪ್ರೂವ್ ಮಾಡು ಅಂತ ಕೇಳ್ತಾಯಿದ್ರು. ಸೊ ಅದನ್ನು ನೀವು ಆವಾಗ ಪ್ರೂವ್ ಮಾಡಬೇಕಾಗ್ತಾಯಿತ್ತು. ಬಟ್ ಲಾಲ್ ಬಾಬು ಹುಸೇನ್ ಜಡ್ಜ್ಮೆಂಟಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಅವ್ರು ಏನು ಹೇಳಿದ್ರು ಅಂದರೆ, ಓಕೆ ಫಸ್ಟ್ ಟೈಮ್ ಇನ್ಕ್ಲೂಡ್ ಮಾಡೋವಾಗ ನಿಮ್ಮನ್ನು ಎವಿಡೆನ್ಸ್ ಕೇಳಬೇಕು, ಬಟ್ ನಿಮ್ಮ ಹೆಸರು ಆಗಲೇ ಇದ್ದರೆ 2024, 2025 ರೋಲ್ನಲ್ಲಿ ನಿಮ್ಮ ಹೆಸರು ಆಲ್ರೆಡಿ ಇದ್ದರೆ, ದ ಲಾಲ್ ಬಾಬು ಹುಸೇನ್ ಜಡ್ಜ್ಮೆಂಟ್ ಸೇಸ್ ದೇರ್ ಇಸ್ ಅ ಪ್ರಿಸಂಪ್ಷನ್ ಆಫ್ ಸಿಟಿಸನ್ಶಿಪ್, ಬಿಕಾಸ್ ಆಫೀಸರ್ ಮಸ್ಟ್ ಹ್ಯಾವ್ ಟೇಕನ್ ಕೇರ್ ಟು ಗೋ ಬೈ ದ ಸ್ಟ್ಯಾಚ್ಯೂಟ್, ಪ್ರೊಸೀಜರ್ಸ್ ಆಫ್ ದ ಸ್ಟ್ಯಾಚ್ಯೂಟ್ ನೋಡಿ ನಿಮ್ಮ ಹೆಸರನ್ನ ಸೇರಿಸಿರ್ತಾರೆ. ಸೊ ನಿಮ್ಮನ್ನು ಯಾರೋ ಇವಾಗ ಕಂಪ್ಲೇಂಟ್ ಮಾಡ್ತಾಯಿದ್ರೆ ನೀವು ಸಿಟಿಸನ್ ಅಲ್ಲ ಅಂತ, ಸೊ ಡೌಟ್ ಯಾತಿಗೆ ಬಂದಿದೆ ಅಂತ ERO has to tell you. Yeah. Your complainant is saying you are not a citizen for this reason. What is the evidence for that ಅಂತ ತೋರಿಸ್ಬೇಕು. ಕಂಪ್ಲೇನೆಂಟೇ ತೋರಿಸ್ಬೇಕು ಯಾತಕ್ಕೆ he is doubting ಅಂತ. He can say ಇವರು ಜಸ್ಟ್ ಲಾಸ್ಟ್ ಇಯರ್ ಬಂದಿದ್ದಾರೆ, ಅವ್ರು ಬಾಂಗ್ಲಾದೇಶಿಂದ ಬಂದಿದ್ದಾರೆ, ಏನೋ ಅವನು ಹೇಳ್ಬೋದು. ಅದನ್ನು ನಾವು ERO has to tell you this is the complaint. You have to you have to show evidence that you are not from Bangladesh or that you have been living here for 20 years. That's what. ಈಗ SIR ಬಗ್ಗೆ ಅಂದರೆ ಅದರ ರೀತಿ ನೀತಿಗಳು ನಡ್ಕೋತಾ ಇರುವಂತಹ ಕ್ರಮ ಇದನ್ನೆಲ್ಲವನ್ನು ವಿರೋಧಿಸ್ತಾ ಇರೋರು ಕೂಡ ಇದನ್ನೇ ಹೇಳ್ತಾ ಇರೋದು. ಓಕೆ, ಯಾರೋ ಒಬ್ಬರು ಇಲ್ಲೀಗಲ್ ಮೈಗ್ರೆಂಟ್ಸ್ ಇಲ್ಲಿ ಇದ್ದಾರೆ ಅಂತಂದರೆ ಅವರನ್ನು ಡಿಟೆಕ್ಟ್ ಮಾಡೋದಕ್ಕೆ ಆಲ್ರೆಡಿ ಬೇರೆ ಬೇಕಾದಷ್ಟು ಮೆಷರ್ಸು ಕಾನೂನುಗಳು ಇದ್ದಾವೆ ಈ ದೇಶದಲ್ಲಿ. ಸೊ ಅದನ್ನು ಮಾಡಿ ನೀವು ಹುಡುಕಿ ತೆಗೆದ್ರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಬಟ್ ನೀವು ಇರಬಹುದಾದ ಕೆಲವು ಅದಕ್ಕೂ ಕೂಡ ಅದರದ್ದೇ ಆದ ಕಾರಣಗಳಿದ್ದಾವೆ. ಮೈಗ್ರೇಷನ್ ಯಾಕಾಗುತ್ತೆ, ದಟ್ಸ್ ಎ ಲಾರ್ಜರ್ ಕ್ವಶನ್ ಅಗೇನು. ಬಟ್ ಈವನ್ ದೆನ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಗಡಿಯಿಂದ ಗಡಿಗೆ ಬರಬೇಕಾದ್ರೆ ಕೆಲವು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಮಾಡ್ದೇ ಬಂದಿದ್ದೀರಿ ಅಂದರೆ ಯು ಆರ್ ಇಲ್ಲೀಗಲ್ ಮೈಗ್ರೆಂಟ್.
ಅಕ್ರಮ ವಲಸಿಗರು, ಆಯಿತಾ. ಸೊ ಅಥವಾ ಗುಸ್ಪೇಟಿಯ, ನಮ್ಮ ಪಾರ್ಲಿಮೆಂಟಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಗುಸ್ಪೇಟಿಯ, ಆಯಿತಾ, ನುಸುಳುಕೋರರು, ಏನು ಬೇಕಾದರೂ ಕರೀರಿ ನೀವು, ದೆರ್ ಈಸ್ ಪ್ರಾವಿಷನ್ ಅಲ್ವಾ. ಬಟ್ ಏನಾಗ್ತಾ ಇದೆ ಈಗ, ಹಾಗೆ ಇರಬಹುದಾದ ಕೆಲವು ಬೆರಳೆಣಿಕೆಯ 10, 100, 1000 ಆಯಿತಾ ಇರಬಹುದಾದವರನ್ನು ಹುಡುಕಿ ತೆಗೆಯೋದಕ್ಕೆ ನೀವು ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಪೌರತ್ವವನ್ನು ಅನುಮಾನ ಮಾಡ್ತಾ ಇರೋದು ಅಂತಂದರೆ ಅದು ಅವಮಾನ ಅಲ್ವಾ ಮಾಡ್ತಾ ಇರೋದು. ವೆರಿ ಕರೆಕ್ಟ್. ಯಾರೋ ಒಂದಷ್ಟು ಜನ ಬಂದಿರ್ಬೋದು ಇಲ್ಲಿಗಲ್ ಇಮ್ಮಿಗ್ರೆಂಟ್ ಆಗಿ. ಇವಾಗ ಬಿಹಾರಲ್ಲಿ SIR ಮಾಡಿದ್ದೆ ಅದರಿಂದ ದೇ ಸೆಡ್ ನಾವು ಬಂದಿರೋ ಗುಸ್ಪೇಟೆಗಳನ್ನೆಲ್ಲ ನಾವು ಹುಡುಕಿ ತೆಗೆದುಹಾಕಬೇಕು ಅಂತ. ಬಟ್ ಏನಾಯಿತು, SIR ಎಲ್ಲ ಮುಗಿಸಿದ್ಮೇಲೆ ಕೂಡ ಫೈನಲ್ SIRಲ್ಲಿ ತಿರ್ಗಾ ಡ್ಯೂಪ್ಲಿಕೇಟ್ಸ್ ಇತ್ತು, ತಿರ್ಗಾ ಡೆಡ್ ಪೀಪಲ್ ಇದ್ದರು, ತಿರ್ಗಾ ಮೈಗ್ರೆಂಟ್ಸ್ ಆದವ್ರದ್ದು ಹೆಸರೆಲ್ಲ ಡಿಲೀಟ್ ಮಾಡಿದರು. ಸೊ SIRಯಿಂದ ಯಾವುದೇ ಪ್ರತಿಫಲ ಸಿಗಲಿಲ್ಲ. ಅತಿ ಮುಖ್ಯವಾಗಿ ಯಾರು ಗುಸ್ಪೇಟೆಯ ಅದರಲ್ಲಿ ದಾಖಲೆನೇ ಸಿಗಲಿಲ್ಲ. ನಾವು ಅಂಕಿಅಂಶ ನೋಡಿದಾಗ, ಅನಲೈಸ್ ಮಾಡಿದಾಗ 0.1% ಮೇ ಹ್ಯಾವ್ ಬೀನ್ ಇಲ್ಲಿಗಲ್ ಇಮಿಗ್ರೆಂಟ್ಸ್. ಡಿಲೀಷನ್ಸ್ ಪ್ರಕಾರ, ಡ್ಯೂಪ್ಲಿಕೇಟ್ಸ್ ಪ್ರಕಾರ ಲೆಕ್ಕ ಹಾಕಿದ್ರೆ 0.1% ಆಫ್ ಎಂಟೈರ್ ಬಿಹಾರ್ ಪಾಪ್ಯುಲೇಷನ್ನಲ್ಲಿ ದೇ ಮೇ ಹ್ಯಾವ್ ಬೀನ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದಿಲ್ಲ, ಅಂತ ಬಂತು. ಸೊ ಈ 0.1% ಜನನ್ನ ನಾವು ಹುಡುಕೋಕ್ಕೋಸ್ಕರ ಇರುವ 95 ಕೋಟಿ ಜನಕ್ಕೆ ನಾವು ತೊಂದರೆ ಕೊಡಬೇಕಾ? ಬಿಕಾಸ್ ಇಲ್ಲಿ ಏನು ಬರುತ್ತೆ ಅಂತಂದರೆ, ಮುಖ್ಯವಾದ ಒಂದು ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ಸು, ಅದು ಹಿಂದೂ ಪೇಪರು ತುಂಬ ಆರ್ಟಿಕ್ಯುಲೇಟ್ ಮಾಡಿದೆ. ನಮ್ಮ ಕೋರ್ಟ್ಗಳಲ್ಲಿ ಕೂಡ ಏನು ತತ್ವ ಅವರು ಪಾಲಿಸ್ತಾರೆ ಅಂತಂದರೆ, ನಿಜವಾದ ಇನ್ನೋಸೆಂಟ್ ಪರ್ಸನ್ ನಾವು ಉಳಿಸೋದಕ್ಕೆ ನಾವು 10 ಜನನ ಬಿಟ್ಟರೂ ಪರವಾಗಿಲ್ಲ, ಅದು ನ್ಯಾಚುರಲ್ ಜಸ್ಟಿಸ್ ಅನ್ನೋದು ಪರಿಪಾಲನೆ ಆಗಿದೆ ನಮ್ಮ ಕೋರ್ಟ್ಗಳಲ್ಲಿ ಕೂಡ. ಸೊ ಅದನ್ನೇ ಹಿಂದೂ ಆರ್ಟಿಕಲ್ ಕೂಡ ಪ್ರತಿಪಾದಿಸಿದೆ, ದಟ್ ವಿ ಶುಡ್ ನಾಟ್ 93 ಲಕ್ಷ ಜನಕ್ಕೆ ತೊಂದರೆ ಕೊಡಬಾರ್ದು 0.1% ಜನನ ಹುಡುಕೋಕ್ಕೋಸ್ಕರ ಅಂದ್ಬಿಟ್ಟು. ಸೊ ನಾವು ಅದನ್ನು ಇಟ್ಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ. ಆ್ಯಂಡ್ ನಾವೇನಿವಾಗ ಹೇಳಬೇಕು ಅಂತಂದರೆ, ಮತ್ತೊಂದು ವಿಷಯ, ಮುಖ್ಯವಾದ ವಿಷಯ ಏನು ಅಂತಂದರೆ, ಸೆಕ್ಷನ್ 21 ಆಫ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನಮ್ಮ ಏನಿದೆ ಅದರಲ್ಲಿ ಹೇಳುತ್ತೆ, ಸಮ್ಮರಿ ರಿವಿಷನ್ ಮಾಡ್ಬೋದು ವರ್ಷ ಅಥವಾ ಅವಾಗವಾಗ ಇಂಟೆನ್ಸಿವ್ ರಿವಿಷನ್ ಮಾಡ್ಬೋದು ಅಂತ ಇದೆ. 2 ಪಾಸಿಬಿಲಿಟಿ ಇದೆ. ಜೊತೆಗೆ ಇನ್ನೊಂದೇನಿದೆ ಅಂತಂದರೆ, ಸೆಕ್ಷನ್ 21(3) ಸ್ಪೆಷಲ್ ರಿವಿಷನ್ ಕೂಡ ಮಾಡ್ಬೋದು, ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಅಥವಾ ಒಂದು ಪಾರ್ಟ್ ಆಫ್ ಎ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಅಂತ. ಸೊ ಅದನ್ನಿಟ್ಕೊಂಡು ಅವರು ನಾವು SIRನ ಇಡೀ ಕಂಟ್ರಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಡೀ ಕಂಟ್ರಿಗೆ ಮಾಡೋದು ಬೇಕಾಗಿದೆ, ಬಿಕಾಸ್ ಎಲೆಕ್ಟ್ರಲ್ ರೋಲ್ ಇಸ್ ಅ ಮೆಸ್. ಸೊ ಬಟ್ ಈ ತರಾತುರಿನಲ್ಲಿ ಮಾಡಬೇಕಾ? ಬಿಕಾಸ್ ಎವ್ರಿ ಟೈಮ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡೋವಾಗ, ಸ್ಪೆಷಲ್ ರಿವಿಷನ್ ಅಥವಾ ಇಂಟೆನ್ಸಿವ್ ರಿವಿಷನ್ ಮಾಡೋವಾಗ 1 ವರ್ಷ ಟೈಮ್ನೆಲ್ಲ ತೊಗೊಂಡಿದ್ದಾರೆ. ಸೊ ಇದನ್ನು 1 ತಿಂಗಳಲ್ಲಿ ಮಾಡಿ ಅನ್ನೋದಕ್ಕೆ ಯಾವುದೇ ಇದಿಲ್ಲ, ಲಾಜಿಕ್ ಇಲ್ಲ. ಸೊ ನಾವು ಅದನ್ನು ಹೋರಾಟ ಮಾಡಬೇಕು. 1 ತಿಂಗಳಲ್ಲಿ ನೀವು ಮಾಡಬೇಕಾಗಿಲ್ಲ. ಎಸ್ಪೆಷಲಿ ಕರ್ನಾಟಕದಲ್ಲಿ ಎಲೆಕ್ಷನ್ನೇ ಇನ್ನೂ 2 ವರ್ಷ ಆದರೂ 2 ವರ್ಷದ ಮೇಲೆ ಬರುತ್ತೆ. ಸೊ ಇವಾಗ ಏನು ತರಾತುರಿ ಇದನ್ನು ಮಾಡೋದಕ್ಕೆ. ಮತ್ತು ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನಿದೆ ಅಂತಂದರೆ, ಇಂಟೆನ್ಸಿವ್ ರಿವಿಷನ್ ಮಾಡಬೇಕಂದ್ರೆ ಹಳೆ ರೋಲ್ನ ಇಟ್ಕೊಂಡು ನಾವು ಮಾಡಬಾರ್ದು. ಫ್ರೆಶ್ ಆಗಿ ಡೋರ್ ಟು ಡೋರ್ ಎನ್ಯುಮರೇಷನ್ ಆಗಬೇಕು ಅಂತ ಅದನ್ನು ಯಾರೋ ಒಬ್ಬರು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಕೂಡ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದಾರೆ. ಒಬ್ಬ ರಿಟೈರ್ಡ್ ಆರ್ಮಿ ಆಫೀಸರು ಆ್ಯಂಟೋನಿ ಅನ್ನೋರು ಹಾಕಿದ್ದಾರೆ. ಇವಾಗೇನು ಮಾಡ್ತಾ ಇದ್ದಾರೆ, ದೇ ಆರ್ ಕಾಲಿಂಗ್ ಇಟ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಬಟ್ ಮನೆಗೆ ಹೋಗಿ ಹೊಸದಾಗಿ ಡಿನೋವೋ ಮಾಡ್ತಾ ಇಲ್ಲ ಎನ್ಯುಮರೇಷನ್ ಆಫ್ ಸಿಟಿಸನ್ಸ್. 2002 ರೋಲ್ ಇಟ್ಕೊಂಡು ಅದರಲ್ಲಿ ನಿನ್ನ ಹೆಸರಿದೆಯಾ, ಅದರಲ್ಲಿ ನನ್ನ ಹೆಸರಿಲ್ವಾ ಅಂತ ಪ್ರೂವ್ ಮಾಡು ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ. ದಟ್ ಈಸ್ ಟೋಟಲಿ ಅಗೇನ್ಸ್ಟ್ ದ ವೇ ಇಂಟೆನ್ಸಿವ್ ರಿವಿಷನ್ ಶುಡ್ ಬಿ ಡನ್. ಬಿಕಾಸ್ ನೀವು ಹಳೇ ರೋಲ್ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ ಅಮೌಂಟ್ಸ್ ಟು ಅ ಸಮ್ಮರಿ ರಿವಿಷನ್ ಅಂತ. ಆ್ಯಂಡ್ ವಾಟ್ ಇಸ್ ದ ರೋಲ್ ಆಫ್ ಸುಪ್ರೀಂ ಕೋರ್ಟ್ ಹಿಯರ್? ಯಾಕೆಂದರೆ ಬಿಹಾರ್ ಸಂದರ್ಭದಲ್ಲೇ ಕೋರ್ಟಿಗೆ ಹೋದರು, ಆವಾಗಲೂ ಕೂಡ ಬಿಕಾಸ್ ದೇ ಆರ್ ದಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾದವರು, ಸಂವಿಧಾನದತ್ತವಾದಂತಹ ಎಲ್ಲ
ಹಕ್ಕುಗಳನ್ನು ಅಧಿಕಾರಗಳನ್ನು ಈ ದೇಶದ ಕಟ್ಟಕಡೆಯ ಜನರಿಗೂ ತಲುಪಿಸಬೇಕಾಗಿರುವ ಜವಾಬ್ದಾರಿ ಸುಪ್ರೀಂ ಕೋರ್ಟ್, ಸಂವಿಧಾನದ ರಕ್ಷಕರು ಅವರು, ಕಾನೂನು ಮೇಕರ್ಸ್ ಅವರು. ಸೊ ಅದನ್ನು ಪಾಲನೆ ಮಾಡಬೇಕಾಗಿದ್ದು. ಬಟ್ ಬಿಹಾರ ಸಂದರ್ಭದಲ್ಲಿ ಅವರು ಫಸ್ಟ್ ಅದಕ್ಕೆ ದೇ ಡಿಡ್ ನಾಟ್. ಆನಂತರ ಎಷ್ಟೋ 45-65 ಲಕ್ಷ ಜನ ಹೊರಗಡೆ ಇದ್ದಾರೆ ಅಂತನ್ನುವಾಗ ಅಷ್ಟೊಂದು ಜನ ಹೊರಗಡೆ ಇರೋದಕ್ಕೆ ಕಾರಣ ಕೊಡಿ ನೀವು ಅಂತೇನೋ ಹೇಳಿದ್ರು. ಬಟ್ ದೇ ಡಿಡ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ. ಆ್ಯಂಡ್ ಬಿಹಾರದ ಎಲೆಕ್ಷನ್ ಮುಗೀತು. ಮತ್ತು ಆವಾಗ ಒಂದು ತುಂಬ ನಂಗೆ ಗೊತ್ತಿಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸುಪ್ರೀಂ ಕೋರ್ಟ್ ಆರ್ ಎನಿ ಕೋರ್ಟ್ ಫಾರ್ ದಟ್ ಮ್ಯಾಟರ್, ನಾವು ಕೊಡ್ತಾ ನಾನು ಹೇಳೋದಕ್ಕೆ ಬಯಸೋದು, ಅಷ್ಟೊಂದು ಜನ ನಿಜವಾದ ಜೆನ್ಯೂನ್ ವೋಟರ್ಸ್ ಬಿಟ್ಟೋಗಿದ್ದರೆ ಯಾರು ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಅನ್ನುವ ಮಾತು ಸುಪ್ರೀಂ ಕೋರ್ಟಿನ ಬಾಯಲ್ಲಿ ಬರಬಾರ್ದಿತ್ತು. ಯಾಕೆ ಅಂದರೆ ನಾನು ಆಗಲೇ ಹೇಳಿದಾಗೆ ಎಷ್ಟು ಜನ ಕ್ಯಾನ್ ಅಫರ್ಡ್ ಕಂಪ್ಲೇಂಟ್ ಮಾಡೋದಕ್ಕೆ, ಎಷ್ಟು ಜನಕ್ಕೆ ಸಾಧ್ಯ ಇದೆ? 2 ಹೊತ್ತಿನ ಊಟಕ್ಕಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವಂಥವರು ಹೆಚ್ಚು ಸಂಖ್ಯೆಯಲ್ಲಿ ಅವರು ಕೈಬಿಟ್ಟಿರೋ ಪಟ್ಟಿಯಲ್ಲಿ ಇರುವ ಸಂದರ್ಭದಲ್ಲಿ ಎಲ್ಲಿಂದ ಹೋಗ್ತಾರೆ ಅಪೀಲ್ ಮಾಡೋದಕ್ಕೆ? ಬಟ್ ಸುಪ್ರೀಂ ಕೋರ್ಟ್ ಅಂಥದ್ದೊಂದು ಕಮೆಂಟನ್ನು ಮಾಡಿಬಿಟ್ಟಿದ್ದು ಕೂಡ ನಾವು ನೋಡಿದ್ದೀವಿ. ಬಟ್ ವಾಟ್ ಇಸ್ ದ ರೋಲ್ ಆಫ್ ದಿ ಸುಪ್ರೀಂ ಕೋರ್ಟ್ ಆ್ಯಕ್ಚುಲಿ? ನಾವು ಇಂಟೆನ್ಸಿವ್ ರಿವಿಷನ್ ಮಾಡುವಾಗ ಮನೆಗೆ ಹೋಗಿ ಹೂ ಎವರ್ ಇಸ್ 18 years old, ಹೂ ಎವರ್ ಇಸ್ ಆರ್ಡಿನರಿಲಿ ರೆಸಿಡೆಂಟ್, ಅವ್ರನ್ನ ಹೆಸರನ್ನ ಸೇರಿಸ್ಕೋಬೇಕು. ಅದಕ್ಕೆ ಫಾರಮ್ 4 ಕೊಡಬೇಕು ಅಂತ. ಸೊ ಹೆಡ್ ಆಫ್ ದ ಹೌಸ್ ಹೋಲ್ಡು ನನ್ನ ಮನೆಯಲ್ಲಿ ಇಂತಿಂಥವ್ರು ಇದ್ದಾರೆ, ಅಲ್ಲಿ ಕೂಡ ಅವ್ರು ವಲಸೆ ಹೋಗಿರ್ಬೋದು, ಟೆಂಪರರಿ ಮೈಗ್ರೆಂಟ್ ಆಗಿ ವಲಸೆ ಹೋಗಿರ್ಬೋದು, ಅವ್ರ ಹೆಸರನ್ನ ಕೂಡ ಅವರು ಅಲ್ಲಿ ಸೇರಿಸ್ಬೋದು. ಇವರು ಟೆಂಪರರಿ ಮೈಗ್ರೆಂಟ್ಗೂ ಅವಕಾಶ ಇದೆ ಟು ಬಿ ಆನ್ ದ ಎಲೆಕ್ಟ್ರಲ್ ರೋಲ್. ಅದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ನಲ್ಲೂ ಇದೆ. ಸೊ ಫಾರಮ್ 4 ಕೊಟ್ಟು ಅವರು ಎಲ್ರದ್ದು ಡೋರ್ ಟು ಡೋರ್ ಎನ್ಯುಮರೇಷನ್ ಮಾಡಬೇಕಾಗಿತ್ತು. ಬಿಕಾಸ್ ಇಟ್ ಇಸ್ ಸಪೋಸ್ ಟು ಬಿ ಆನ್ ಇಂಟೆನ್ಸಿವ್ ರಿವಿಷನ್. ಅದನ್ನು ಮಾಡೋಕ್ಕೆ ಬದಲು 2002 ರೋಲ್ ತೊಗೊಂಡು ಅದ್ರ ಜೊತೆ ಮ್ಯಾಪಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. 2024 ನಿಮ್ಮ ಹೆಸರು ಇರ್ಬೋದು, 2025 ಎಲೆಕ್ಷನ್ನಲ್ಲೂ ನಿಮ್ಮ ಹೆಸರು ಇರ್ಬೋದು. ಬಟ್ ಅದನ್ನು 2002 ರೋಲ್ ಜೊತೆ ಮ್ಯಾಪಿಂಗ್ ಮಾಡಿ ಅಂತ ಇರೋದು ಟೋಟಲಿ ರಾಂಗ್. ಇಟ್ ಇಸ್ ನಾಟ್ ಆಸ್ ಪರ್ ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ಹೇಳೋ ಇಂಟೆನ್ಸಿವ್ ರಿವಿಷನ್ದು ಮಾದರಿನೇ ಅಲ್ಲ. ಅದನ್ನು ಸುಪ್ರೀಂ ಕೋರ್ಟು ಪರಿಗಣನೆಗೆ ತಗೊಂಡು ಅದನ್ನ ಸ್ಟಾಪ್ ಮಾಡಿಸ್ಬೇಕಾಗಿತ್ತು. ದೇ ಶುಡ್ ಹ್ಯಾವ್ ಇನ್ಸಿಸ್ಟೆಡ್ ಯು ಶುಡ್ ಡೂ ಡೋರ್ ಟು ಡೋರ್ ಎನ್ಯುಮರೇಷನ್, ಫ್ರೆಶ್ ಎನ್ಯುಮರೇಷನ್. ಬಿಕಾಸ್ ಅವ್ರಿವಾಗ ಮಾಡ್ತಾ ಇರೋ ಮ್ಯಾಪಿಂಗಿಂದ ಅವ್ರೇನು ಮಾಡ್ತಿದ್ದಾರೆ, ನಿಮ್ಮೆಲ್ರಿಗೂ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರು 2002 ರೋಲ್ನಲ್ಲಿ ಇದ್ದರೆ ಅದರಂತೆ ನಿಮ್ಮದು ಮ್ಯಾಪಿಂಗ್ ಆಗಬೇಕು. ನಿಮ್ಮ ಹೆಸರು 2024-25 ರೋಲ್ ತೊಗೊಂಡು 2002 ಜೊತೆ ಮ್ಯಾಪಿಂಗ್ ಮಾಡಿ ಅಂತ ಇದ್ದಾರೆ. ಅದರಿಂದ ಏನಾಗ್ತಾ ಇದೆ ಅಂದರೆ 2002ನಲ್ಲಿ ನಿಮ್ಮ ಹೆಸರು ಇಲ್ಲದೆ ಇರ್ಬೋದು, ಬಿಕಾಸ್ ನೀವು ಹೊಸದಾಗಿ ಇಲ್ಲಿ ಬಂದಿದ್ದೀರಾ ಈ ವಾರ್ಡ್ಗೆ, ಅಥವಾ ನೀವು ಈ ವಾರ್ಡ್ ಬಿಟ್ಟು ಹೊರಟೋಗಿರ್ಬೋದು. 2002 ರೋಲ್ನಲ್ಲಿ ಇರೋ ಹೆಸರು ನಿಮ್ದು ಇರ್ಬೋದು, ಬಟ್ ನೀವು ಇವಾಗ ಬಿಟ್ಟು ಹೋಗ್ಬಿಟ್ಟಿದ್ದೀರಾ. ಸೊ ಮಿಸ್ಟರ್ ಆ್ಯಂಟನಿ ಕೂಡ ಅವರ ಪೆಟಿಷನ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ 2002 ರೋಲ್ ಇಟ್ಕೊಂಡ್ರೆ ಇವಾಗ ಹೊಸದಾಗಿ ಬಂದಿರೋರ ಹೆಸರು ಅದರಲ್ಲಿ ಇರಲ್ಲ, ಇಲ್ಲಿಂದ ಬಿಟ್ಟು ಹೋಗಿರೋರ ಹೆಸರು ಇನ್ನೂ ಅಲ್ಲಿರುತ್ತೆ. ಸೊ ಇಟ್ ಈಸ್ ಕ್ರಿಯೇಟಿಂಗ್ ಅ ಮೆಸ್ ಔಟ್ ಆಫ್ ಅ ಮೆಸ್. ಹಾಂ, ಸೊ ಯಾರ್ಯಾರು ಬಿಟ್ಟು ಹೋಗಿದ್ದಾರೆ ಅವ್ರ ಫಾರಮ್ 6 ಫಿಲಪ್ ಮಾಡಬೇಕಾಗುತ್ತೆ. ಇವಾಗ ಅವ್ರ ಹೆಸರು ಇರ್ಬೋದು 24-25, ಬಟ್ 2002ನಲ್ಲಿ ಅವ್ರ ಹೆಸರು ಇಲ್ಲ ಅಂದ್ಬಿಟ್ಟು ಅವರು ಫಾರಮ್ 6 ಫಿಲಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ಬಿಟ್ಟಿದ್ರೆ ಅವ್ರ ಹೆಸರು ಇನ್ನೂ ಇಲ್ಲಿರುತ್ತೆ. ಸೊ ಇಟ್ ಬಿಕಮ್ಸ್ ಎಲೆಕ್ಟ್ರಲ್ ರೋಲ್ ಬಿಕಮ್ಸ್ ಅಗೇನ್ ಅ ಮೆಸ್. ಸೊ ಆ್ಯಕ್ಚುಲಿ ಬಿಹಾರಲ್ಲೂ ಕೂಡ ವಿಧಾನಸಭೆಯ ಚುನಾವಣೆ ಕೆಲವೇ ದಿನದ ಮೊದಲು ತರಾತುರಿಯಲ್ಲಿ ಮಾಡಿ, ಅಫ್ಕೋರ್ಸ್ ಕರ್ನಾಟಕದಲ್ಲೂ ಬಿಹಾರದಿಂದ ವಲಸೆ ಬಂದು ಕೆಲಸ ಮಾಡ್ತಾ ಇರುವ ಮೈಗ್ರೆಂಟ್ ವರ್ಕರ್ಸು ತುಂಬ ಜನ ಇದ್ದಾರೆ. ಕಳೆದ ಬಾರಿ ವಿನಯ್ ಶ್ರೀನಿವಾಸ್ ಮಾತಾಡುವಾಗ ನಮ್ಮ ಮೀಡಿಯಾದಲ್ಲೇ ಹೇಳ್ತಾ ಇದ್ರು, ಫಸ್ಟ್ ರೌಂಡ್ ಎನ್ಯುಮರೇಷನ್ ಫಾರಮನ್ನು ಫಿಲಪ್ ಮಾಡೋದಕ್ಕೆ ಹೋಗಿದ್ದಾರೆ, ಕಷ್ಟಪಟ್ಟು ಹೋಗಿದ್ದಾರೆ, ಇಲ್ಲಿಂದ ಹಣ ಖರ್ಚು ಮಾಡ್ಕೊಂಡು ಹೋಗಿದ್ದಾರೆ. ಯಾಕೆ ಅಂತಂದ್ರೆ ಇಟ್ಸ್ ಅ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ಸರ್ವೈವಲ್ ಫಾರ್ ದೆಮ್ ಆ್ಯಂಡ್ ನಾಟ್ ಓನ್ಲಿ ಫಾರ್ ದೆಮ್, ಅವ್ರ ನೆಕ್ಸ್ಟ್ ಜನ್ರೇಷನ್ ಫುಲ್ಲು. ಸೊ ಹಾಗಾಗಿ ಬಟ್ ಸೆಕೆಂಡ್ ಟೈಮ್ ಅದ್ರದ್ದು ಇದಕ್ಕೆ ಹೋಗಬೇಕಲ್ಲ, ವೆರಿಫಿಕೇಷನ್ನಿಗೆ ಹೋಗಬೇಕಲ್ಲ, ಅದಕ್ಕೆ ಹೋಗೋದಕ್ಕಾಗಿಲ್ಲ. ಯಾಕೆ ಅಂದರೆ ಇಲ್ಲಿ ಅವ್ರನ್ನ ಎಂಪ್ಲಾಯ್ ಮಾಡಿಕೊಂಡ್ರು, ಅವ್ರಿಗೆ ರಜಾ ಕೊಟ್ಟಿಲ್ಲ. ಓಕೆ, ಸೊ ಆ ಥರದ ದೊಡ್ಡ ಸಂಖ್ಯೆಯಲ್ಲಿ ಬಿಹಾರದಲ್ಲಿ ಅಂಥದ್ದೊಂದು ಆಗಿದೆ. ನನ್ನ ಪ್ರಕಾರ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಯೂನಿವರ್ಸಲ್ ಫ್ರಾಂಚೈಸ್ ಕೊಟ್ಟಿರುವಂತಹ ಒಂದು ಸಂವಿಧಾನವನ್ನು ಇಟ್ಕೊಂಡಿರುವಂತಹ ದೇಶದಲ್ಲಿ ಬಿಹಾರದ ಉದಾಹರಣೆಯಿಂದ ಪಾಠ ಕಲಿಯಬೇಕಾಗಿತ್ತು. ಬಟ್
ಪಾಠ ಕಲೀಲಿಲ್ಲ. ಬಿಹಾರ ಮುಗಿದ ತಕ್ಷಣ ಅಫ್ಕೋರ್ಸ್ ಸುಪ್ರೀಂ ಕೋರ್ಟಿನ ಆಡಿದ ಮಾತಿನ ಬಗ್ಗೆ ನಾವು ಆವಾಗಲೇ ಮಾತಾಡಿದ್ವಿ. ಅದು ಮುಗಿದ ತಕ್ಷಣ ಮತ್ತೆ 11 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತದಲ್ಲಿ ಮಾಡೋದಕ್ಕೆ ಹೊರಟು. ಅದರಲ್ಲಿ ವೆಸ್ಟ್ ಬೆಂಗಾಲು ಈಗ ಹೈ ಡಿಸ್ಕಷನ್ ನಡೀತಾ ಇರೋದು, ಟಾಪ್ ಲೆವೆಲ್ ಡಿಸ್ಕಷನ್ ನಡೀತಾ ಇರೋದು ಬೆಂಗಾಲು. ಪ್ರಾರಂಭಿಕ ಹಂತದಲ್ಲಿ 97 ಲಕ್ಷ ಜನ. ಕ್ಯಾನ್ ಎನಿಬಡಿ ಇಮ್ಯಾಜಿನ್? ಒಂದು ರಾಜ್ಯದಲ್ಲಿ 97 ಲಕ್ಷ ಜನ ಅಕ್ರಮ ವಲಸಿಗರು ಇದ್ದುಬಿಡ್ತಾರೆ. ಬಾರ್ಡ್ರ್ ಇರ್ಬೋದು ಅದು, ಓಕೆ. ಐ ಹ್ಯಾವ್ 110 ಕ್ವಶನ್ಸ್ ವಿಚ್ ಇಸ್ ಪೊಲಿಟಿಕಲಿ ವೆರಿ ಡೈರೆಕ್ಟ್ಲಿ ಅಫೆಕ್ಟ್ ಆಗೋ ಅಂಥದ್ದು. ದಟ್ ಅಪಾರ್ಟ್, ಪಶ್ಚಿಮ ಬಂಗಾಳದ ಬಗ್ಗೆ, ಯಾಕೆ ನಾನು ಎಲ್ಲೋ ಓದ್ತಾ ಇದ್ದೆ, ಇಂಡಿಯನ್ ಆರ್ಮಿಯಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿ ರಿಟೈರ್ ಆಗಿ ವ್ಯಾಲಿಡ್ ಪಾಸ್ಪೋರ್ಟು ಇಂಡಿಯನ್ ಆರ್ಮಿನಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಭಾರತದ ಪೌರರು ಅಲ್ಲದೆ ಇದ್ದವರಿಗೆ ಯಾರ್ಯಾರು ಆರ್ಮಿನಲ್ಲಿ ಕೆಲಸ ಕೊಡ್ತಾರೆ. ಸೊ ಆ ವ್ಯಕ್ತಿದು ಇಡೀ ಕುಟುಂಬದ ಹೆಸರು ಡಿಲೀಟ್ ಆಗಿದೆ, ಅವರ ಹೆಂಡತಿದು ಮಾತ್ರ ಉಳ್ಕೊಂಡಿದೆ. ಹಿ ವಾಸ್ ರಿಯಲಿ ಕಂಗಾಲಾಗೋಗಿದ್ದಾರೆ. ದೆನ್ ಒಬ್ಬ ಹೈಕೋರ್ಟ್ ಜಡ್ಜ್, ರಿಟೈರ್ಡ್ ಜಡ್ಜ್ ಆಗಿ ಅದು ಎಷ್ಟು ತೀರ್ಪುಗಳನ್ನು ಕೊಟ್ಟಿದ್ದಾರೋ ಏನೋ, ಅವರು ಭಾರತದ ಪೌರರಲ್ಲ ಅಂದರೆ ಇದು ಇಡೀ ದೇಶಕ್ಕೆ ನಾವೇ ಮಾಡ್ಕೋತಾ ಇರುವ ಅವಮಾನ ಅದು. ಸೊ ವಾಟ್ ಈಸ್ ಯುವರ್ ಕಂಟೆಸ್ಟ್ ಅಬೌಟ್ ಬೆಂಗಾಲ್? ಇದರಲ್ಲಿ ಪೊಲಿಟಿಕಲ್ ಅಜೆಂಡಾ ಇರೋದು ತುಂಬ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ಇವಾಗ ಬಿಹಾರ್ನಲ್ಲಿ ಅವ್ರಿಗೆ ಸಿಗಲೇ ಇಲ್ಲ ಇಲ್ಲಿಗಲ್ ಇಮ್ಮಿಗ್ರೆಂಟ್ ಯಾರು ಅಂತ. ಬಿಕಾಸ್ ಬಂದಿದ್ದವರು ಕೂಡ ದಾಖಲೆಗಳನ್ನ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ. ಆಧಾರ್ ತೊಗೊಂಡಿದ್ದಾರೆ, ರೇಷನ್ ಕಾರ್ಡ್ ತೊಗೊಂಡಿದ್ದಾರೆ. ಎಷ್ಟೋ ಮುಸ್ಲಿಮ್ ಡಾಮಿನೇಟೆಡ್ ಏರಿಯಾಗಳಲ್ಲಿ ದೇ ವರ್ ನಾಟ್ ಏಬಲ್ ಟು ಐಡೆಂಟಿಫೈ ಇಲ್ಲಿಗಲ್ ಇಮ್ಮಿಗ್ರೆಂಟ್ಸ್ ಬಿಕಾಸ್ ಅವರು ದಾಖಲೆಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ರು. ಇನ್ಫ್ಯಾಕ್ಟ್ ಹಿಂದೂಸ್ ಎಷ್ಟೋ ಜನ ದಾಖಲೆ ತೋರ್ಸೋಕ್ಕಾಗ್ದಿರ ಅವರ ಹೆಸರುಗಳು ಡಿಲೀಟ್ ಆಗಿದೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ದೊಡ್ಡದಾಗಿ ಎಲೆಕ್ಷನ್ ಕಮಿಷನ್ನವರು ನಮಗೆ ಯಾವುದು ಪೊಲಿಟಿಕಲ್ ಅಜೆಂಡಾ ಇಲ್ಲ, ವಿ ವಾಂಟ್ ಟು ಕ್ಲೀನ್ ಅಪ್ ದ ಎಲೆಕ್ಟ್ರಲ್ ರೋಲ್ ಆ್ಯಂಡ್ ಓನ್ಲಿ ಸಿಟಿಸನ್ ಶುಡ್ ಬಿ ಇನ್ಕ್ಲೂಡೆಡ್, ಇವೆರಡು ರೀಸನ್ ಕೊಟ್ಟು SIR ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ವಿರುದ್ಧವಾಗಿ ನಮಗೆ ಗೊತ್ತಿರೋ ಹಾಗೆ ಸಾವಿರಾರು ಫಾರ್ಮ್ 7ಗಳನ್ನ ಯಾವುದೋ ಪಾರ್ಟಿ ಇನ್ ಪವರ್ದು ಗುಜರಾತ್, ಬಿಹಾರ ಎರಡು ಕಡೆಗೆ MLAಗಳು ಸಾವಿರಾರು ಫಾರ್ಮ್ 7ಗಳು ಕೊಟ್ಟು ಈ ಹೆಸರುಗಳನ್ನ ಡಿಲೀಟ್ ಮಾಡಿ ಅಂತ ಕೇಳ್ತಾ ಇರೋದು ಕಂಡು ಬಂದಿದೆ. ಆ್ಯಂಡ್ ಫಾರ್ಮ್ 6 ಕೂಡ ಹೊಸದಾಗಿ ಎಲ್ಲೆಲ್ಲಿಂದಲೋ ಜನನ್ನ ಕರ್ಕೊಂಡು ಬಂದು ಫಾರ್ಮ್ 6 ಕೊಟ್ಟು ಹೆಸರುಗಳನ್ನ ಸೇರಿಸೋದು ಕೂಡ ಆಗ್ತಾ ಇದೆ. ಅದರಲ್ಲೂ EROಗಳು ದೇ ನೀಡ್ ನಾಟ್ ಡೂ ಇಟ್, ಬಟ್ ಒತ್ತಡ ಅವ್ರ ಮೇಲೆ ಅಷ್ಟು ಹಾಕ್ತಾ ಇದ್ದಾರೆ. ನೀನು ಇವತ್ತು ರಾತ್ರಿನೇ ಈ 100 ಫಾರ್ಮ್ಸ್ನ ಡಿಲೀಟ್ ಮಾಡಬೇಕು, ಇಲ್ಲ 100 ಫಾರ್ಮ್ಸ್ನ ಇನ್ಕ್ಲೂಡ್ ಮಾಡಬೇಕು ಅನ್ನೋ ಒತ್ತಡ EROಗಳ ಮೇಲೆ ಹಾಕ್ತಾ ಇರೋದು ಕೂಡ ದಾಖಲೆಯಾಗಿ ಬಂದಿದೆ. ಮತ್ತು ಒಬ್ಬ AERO ನನಗೆ ಈ ಕೆಲಸ ಮಾಡೋದಕ್ಕೆ ನನ್ನ ಕಾನ್ಷಿಯನ್ಸ್ ಬಿಡ್ತಾ ಇಲ್ಲ, ಅದಕ್ಕೆ ನಾನು AERO ಕೆಲಸಕ್ಕೆ ರೆಸಿಗ್ನೇಷನ್ ಕೊಡ್ತಾ ಇದ್ದೀನಿ ಅಂತ ಕೂಡ ಅವರು ರೆಸಿಗ್ನೇಷನ್ ಕೊಟ್ಟು ಆತ್ಮಹತ್ಯೆಗಳು ಆದವಲ್ಲ. ಸೊ ಇದು ಯಾಕೆ ಆಗ್ತಾ ಇದೆ ಅಂತಂದರೆ, ನಾವು ಕಂಟಿನ್ಯೂಸ್ಲಿ ಅಪ್ಡೇಟೆಡ್ ಎಲೆಕ್ಟ್ರಲ್ ರೋಲ್ ಮಾಡದೇ ಇದ್ದಿದ್ದರಿಂದ ಯಾರ್ಯಾರೋ ಸಡನ್ಲಿ ಬಂದು ಹೆಸರುಗಳನ್ನ ಸೇರಿಸೋಕ್ಕೆ, ಯಾರ್ಯಾರೋ ಸಡನ್ಲಿ ಬಂದು ಹೆಸರುಗಳನ್ನ ಡಿಲೀಟ್ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ನಾವು ಕಟ್ಟುನಿಟ್ಟಾಗಿ ಕಂಟಿನ್ಯೂಸ್ಲಿ ಅಪ್ಡೇಟೆಡ್ ಎಲೆಕ್ಟ್ರಲ್ ರೋಲ್ ಇಟ್ಕೊಂಡಿದ್ದಿದ್ರೆ, ಈವನ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2003 ಹೇಳ್ದಾಗೆ ನಾವು ಮಾಡಿದ್ದಿದ್ರೆ ಸಡನ್ಲಿ ನೀವು ಯಾರನ್ನೋ ತಂದು ಸೇರ್ಸೋಕೆ ಆಗ್ತಾನೇ ಇರಲಿಲ್ಲ. ಬಿಕಾಸ್ ದಟ್ ವೆರಿಫೈಡ್ ಪರ್ಸನ್ ಓನ್ಲಿ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ದ ಎಲೆಕ್ಟ್ರಲ್ ರೋಲ್, ಆ್ಯಂಡ್ ಸಡನ್ಲಿ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಅದು ಒಂದು ದುರಂತ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಅ ಕಂಟಿನ್ಯೂಸ್ಲಿ ಅಪ್ಡೇಟೆಡ್ ಎಲೆಕ್ಟ್ರಲ್ ರೋಲ್. ಜೊತೆಗೆ ಇವಾಗ ಏನಾಗಿದೆ ವೆಸ್ಟ್ ಬೆಂಗಾಲ್ನಲ್ಲಿ ಅಂದರೆ, ಬಿಹಾರ್ನಲ್ಲಿ ನಾವು ಯಾರನ್ನೂ ಲೊಕೇಟ್ ಆಗಲಿಲ್ಲ ಅಂದ್ಬಿಟ್ಟು ಹೊಸ ರೀತಿ ಪೀಪಲ್ನ ತೆಗೆಯೋದಕ್ಕೆ ಸಂಚು ಮಾಡಿದ್ದಾರೆ ಅಂತಲೇ ಹೇಳಬೇಕು. ಅದೇನು ಅಂತಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಸೊ ನಾನು ಹೇಳ್ದಾಗೆ ಇನ್ಸ್ಟೆಡ್ ಆಫ್ ಡೂಯಿಂಗ್ ಡೋರ್ ಟು ಡೋರ್ ಎನ್ಯುಮರೇಷನ್, ಆವಾಗ ನೀವು ಯಾವ ಮ್ಯಾಪಿಂಗು ಮಾಡಬೇಕಾಗಿಲ್ಲ. ಫ್ರೆಶ್ ಆಗಿ ನೀವು ಮನೆಗೆ ಹೋಗಿ ಎನ್ಯುಮರೇಷನ್ ಥ್ರೂ ಫಾರ್ಮ್ 4 ಮಾಡಿದ್ರೆ ಅದನ್ನು ಆ ಡೇಟಾನ ನೀವು ಹೇಗೆ ನಿಮ್ಮ ಹೆಸರು ಬರೆದಿದ್ದೀರಾ ಅದರಲ್ಲಿ, ದಟ್ ಬಿಕಮ್ಸ್ ದ ಡ್ರಾಫ್ಟ್ ರೋಲ್. ನೀವು ಅದನ್ನು ಇನ್ಯಾವ ದಾಖಲೆ ಜೊತೆನೂ ಮ್ಯಾಪಿಂಗ್ ಮಾಡಬೇಕಾಗಿಲ್ಲ. ದಟ್ ವಿಲ್ ಬಿ ದ ಕರೆಕ್ಟ್ ಸ್ಪೆಲ್ಲಿಂಗ್. ನೀವು ಹೆಡ್ ಆಫ್ ದ ಹೌಸ್ ಹೋಲ್ಡ್ ಏನು ಕೊಟ್ಟಿದ್ದಾರೆ ದಟ್ ವಿಲ್ ಬಿ ದ ಕರೆಕ್ಟ್ ಸ್ಪೆಲ್ಲಿಂಗ್. ಇವಾಗ ಈ ಸಂಚ್ ಏನು ಮಾಡಿದ್ದಾರೆ,
ಬಾಯಿ ಮಾತಿಗೆ ಅವ್ರು ಹೇಳಿದ್ದಾರೆ, ಓಕೆ ನಿಮಗೆ ದಾಖಲೆ ಇಲ್ಲದೆ ಹೋದರೆ ಸಿಟಿಸನ್ಶಿಪ್ ಪ್ರೂವ್ ಮಾಡೋಕ್ಕೆ ಇನ್ನು 11 ಡಾಕ್ಯುಮೆಂಟ್ ಇದೆ, ನೀವು ತಂದು ಕೊಡ್ಬೋದು. ಡೊಮಿಸೈಲ್ ಸರ್ಟಿಫಿಕೇಟ್ ಇರ್ಬೋದು, ಇನ್ಯಾವುದೋ ಸರ್ಟಿಫಿಕೇಟ್ ಇರ್ಬೋದು, SC/ST ಸರ್ಟಿಫಿಕೇಟ್ ಇರ್ಬೋದು, 11 ದಾಖಲೆ ಬೇಕಾದರೂ ನೀವು ತಂದು ಕೊಡ್ಬೋದು. ಅದನ್ನು ನೋಡಿಕೊಂಡು ವಿ ವಿಲ್ ಇನ್ಕ್ಲೂಡ್ ಯುವರ್ ನೇಮ್. ಅದರಲ್ಲಿ ಒಂದು ತಂದರೂ ಸಾಕು, ವಿ ವಿಲ್ ಇನ್ಕ್ಲೂಡ್ ಯುವರ್ ನೇಮ್. ಅದೂ ಒಂದು ದೊಡ್ಡ ಸಂಚು ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅದರಲ್ಲಿರೋ ಸ್ಪೆಲ್ಲಿಂಗು ನಿಮ್ಮ ಆಧಾರ್ನಲ್ಲಿರೋ ಸ್ಪೆಲ್ಲಿಂಗಿಗೆ ಮ್ಯಾಚ್ ಆಗದೆ ಹೋದರೆ ನಿಮ್ಮದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ನಿಮ್ಮ ಹೆಸರು ತೆಗಿತಾ ಇದ್ದಾರೆ. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೊಸದಾಗಿ ಹುಟ್ಟಾಕಿದ್ದಾರೆ. ಅದಕ್ಕೆ ಕಾನೂನಲ್ಲಿ ಎಲ್ಲೂ ಅದಕ್ಕೆ ಒಂದು ವ್ಯಾಲಿಡಿಟಿನೇ ಇಲ್ಲ. ಯಾವ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಆಗಲಿ, ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟ್ರಲ್ ರೂಲ್ಸ್ ಆಗಲಿ, ದೇರ್ ಶುಡ್ ಬಿ ಯು ಶುಡ್ ಚೆಕ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಎಲ್ಲೂ ಬರೆದಿಲ್ಲ. ಸೊ ಯಾವ ಕಾನೂನಿನ ಆಧಾರದ ಮೇಲೆ ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತಂದಿದ್ದಾರೆ, ಇದು ದೊಡ್ಡ ದುರಂತ ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತಾ ಇರೋದು. ಅದರಂತೆ ನಿನ್ನ ಹೆಸರು ಮ್ಯಾಚ್ ಆಗ್ತಾ ಇಲ್ಲ, ನಿನ್ನ ತಂದೆಗೂ ನಿನಗೂ ಬರೀ 15 ವರ್ಷ ಡಿಫ್ರೆನ್ಸ್ ಇದೆ, ಅದರಿಂದ ನಿನ್ನದು ದಾಖಲೆ ಸರಿಗಿಲ್ಲ. ಅಥವಾ ನಿಮ್ಮ ತಾತನ ಹೆಸರಿಗೂ ನಿನ್ನ ಹೆಸರಿಗೂ 40 ವರ್ಷ ಕಡಿಮೆ ಇದೆ ಡಿಫ್ರೆನ್ಸು, ಅದರಿಂದ ನಿನ್ನ ಪೌರತ್ವ ದಾಖಲೆ ಸರಿ ಹೋಗ್ತಾ ಇಲ್ಲ ಅಂತ ಲಕ್ಷಾಂತರ ಜನದ ಹೆಸರನ್ನ ಅವರು ಪೆಂಡಿಂಗ್ ಆಗಿ ಇಟ್ಬಿಟ್ಟಿದ್ದಾರೆ. ಅಪೀಲ್ ಮಾಡೋದಕ್ಕೆ ಅವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಇವಾಗ ದುರಂತ ಏನಾಗ್ತಾ ಇದೆ, ಇವಾಗ ಐ ಥಿಂಕ್ 91 ಲಕ್ಷದ ಜನರದ್ದು ಹೆಸರು ಡಿಲೀಟ್ ಆಯಿತು ವೆಸ್ಟ್ ಬೆಂಗಾಲಲ್ಲಿ. ಅದು ಮೇ ಬಿ ಬಿಕಾಸ್ ಆಫ್ ಡ್ಯೂಪ್ಲಿಕೇಟ್ಸ್, ಮೇ ಬಿ ಬಿಕಾಸ್ ಆಫ್ ಡಬಲ್ ಎಂಟ್ರಿ, ಅದೇನೇನೋ ಇರ್ಬೋದು. ಬಟ್ ಎಷ್ಟು ಜನನ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದ ಹೊರಗಿಟ್ಟಿದ್ದಾರೆ. ಇವಾಗ ಏನಾಗಿದೆ ಅಂತಂದರೆ ಸುಪ್ರೀಂ ಕೋರ್ಟ್ನವರು ನಿನ್ನ ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಯಾವುದೇ ಕಾನೂನಿನ ಆಧಾರ ಇಲ್ಲ, ನೀನು ಹೇಗೆ ಅದನ್ನ ಮಾಡ್ತಾ ಇದೆಯಾ ಅಂತ ಕ್ವೆಶ್ಚನ್ ಮಾಡಿ ಅದನ್ನ ತಡಿಬೇಕಾಗಿತ್ತು. ಅವ್ರು ತಡೆದೇ ಇಲ್ಲ ಅದನ್ನು. ಅದಕ್ಕೆ ಬದಲು ಜುಡಿಷಿಯಲ್ ಆಫೀಸರ್ನ ನೇಮಕ ಮಾಡಿದ್ದಾರೆ. ಇಷ್ಟೊಂದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದೆ, 1 ಕೋಟಿಯಷ್ಟು, ಅದನ್ನು ಇತ್ಯರ್ಥ ಮಾಡೋದಕ್ಕೆ ವಿ ಆರ್ ಸೆಂಡಿಂಗ್ ಜುಡಿಷಿಯಲ್ ಆಫೀಸರ್ಸ್ ಫ್ರಮ್ ಒಡಿಶಾ, ಫ್ರಮ್ ಜಾರ್ಖಂಡ್, ಎಲ್ಲೆಲ್ಲಿಂದೋ ಕಳಿಸಿ ಅವರು ತರಾತುರಿನಲ್ಲಿ ಈ ಅಪೀಲ್ಗಳನ್ನ ವಿಲೇವಾರಿ ಮಾಡಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇವಾಗ ಬಂದಿರೋ ದುರಂತ ಅವ್ರಿಗೆ ಈ ಲಕ್ಷಾಂತರ ಅಪೀಲ್ಗಳು ಏನು ಪೆಂಡಿಂಗ್ ಇದೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದ ಬಂದಿರೋ ಪೆಂಡಿಂಗ್ ಅಪೀಲ್ಗಳನ್ನ ಈ April 5th ಆ್ಯಂಡ್ April 9th ಒಳಗೆ ತೀರ್ಮಾನ ಮಾಡೋಕ್ಕೆ ಆಗಿಲ್ಲ, ಯಾರ ಕೈಲೂ ಆಗಲ್ಲ. ಸೊ ಇಲ್ಲಿ ನಮ್ಮ ಕುರೇಶಿ ಅವ್ರು ಬರೆದಿರೋ ಆರ್ಟಿಕಲ್ಲು ತುಂಬ ಮುಖ್ಯ ಆಗುತ್ತೆ. ಮೊನ್ನೆ ಡೆಕ್ಕನ್ ಹೆರಾಲ್ಡಲ್ಲಿ ಬರೆದಿದ್ದಾರೆ. ಅವರು ಫಾರ್ಮರ್ ಚೀಫ್ ಎಲೆಕ್ಷನ್ ಕಮಿಷನರು, ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆನೆಸ್ಟ್ ಪರ್ಸನ್ ಅಂತ ನಾವು ತಿಳ್ಕೋಬೇಕು. ಅವ್ರೇನು ಹೇಳ್ತಿದ್ದಾರೆ, ಇವಾಗ ಪೆಂಡಿಂಗ್ ಅಪೀಲ್ ಇಸ್ ಪೆಂಡಿಂಗ್. ಆವಾಗ ಸುಪ್ರೀಂ ಕೋರ್ಟ್ನವ್ರು ಏನು ಹೇಳ್ತಾ ಇದ್ದಾರೆ, ಅಪೀಲ್ ಪೆಂಡಿಂಗ್ ಇರೋವಾಗ ಈ 25 ಲಕ್ಷ ಜನದ್ದು ಯಾರ್ದು ಜುಡಿಷಿಯಲ್ ಆಫೀಸರ್ಸ್ ಇನ್ನೂ ವಿಲೇವಾರಿ ಮಾಡಿಲ್ವೋ ಅವ್ರಿಗೆ ವೋಟಿಂಗಿಂದ ಹೊರಗುಳಿತಾ ಇದ್ದಾರೆ. ಯಾಕೆಂದರೆ ಎಲೆಕ್ಟ್ರಲ್ ರೋಲ್ ಈಸ್ ಗೆಟಿಂಗ್ ಫ್ರೋಝನ್ ಆನ್ April 4th ಆ್ಯಂಡ್ April 9th ಇನ್ ವೆಸ್ಟ್ ಬೆಂಗಾಲ್. ಸೊ ಪೆಟಿಷನ್ ಹಾಕಿದ್ದಾರೆ ಎಷ್ಟೊಂದು ಜನ, ನಮಗೆ ಅವಕಾಶ ಕೊಡಬೇಕು, ನಮ್ಮ ಅಪೀಲ್ ಇತ್ಯರ್ಥ ಆಗೋವರೆಗೂ ನಮ್ಮ ಪೌರತ್ವನ ಕ್ಯಾನ್ಸಲ್ ಮಾಡಬಾರ್ದು, ನಮಗೆ ವೋಟಿಂಗ್ ರೈಟ್ ಇವಾಗ ಕೊಡಬೇಕು, April 25th ಬರೋ ಎಲೆಕ್ಷನ್ನಲ್ಲಿ ನಮಗೆ ವೋಟ್ ಮಾಡೋಕ್ಕೆ ಅಧಿಕಾರ ಕೊಡಬೇಕು ಅಂತ ಪೆಟಿಷನ್ ಎಷ್ಟೋ ಜನ ಹಾಕಿದರೆ, ತುಂಬ ವಿಷಾದ ಏನು ಅಂತಂದರೆ ಸುಪ್ರೀಂ ಕೋರ್ಟು ಅವ್ರಿಗೆ ಎಕ್ಸ್ಟೆನ್ಷನ್ ಕೊಟ್ಟಿಲ್ಲ. ಈ ಅಪೀಲ್ಗಳು ವಿಲೇವಾರಿ ಆಗೋವರೆಗೂ ನೀವು ಅವ್ರಿಗೆ ಅಲೌ ಮಾಡಬೇಕು ಪೌರತ್ವನ ಕಾಪಾಡ್ಕೊಳ್ಳೋದಕ್ಕೆ ಅಂತ ಅವರು ಏನಾದರೂ ರೂಲಿಂಗ್ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಇದೊಂದೇ ಎಲೆಕ್ಷನ್ ಅಲ್ಲ, ಈ ಸಾರಿ ಅವ್ರಿಗೆ ವೋಟ್ ಮಾಡೋಕ್ಕಾಗದೇ ಇದ್ರೆ ಏನಂತೆ, ನೆಕ್ಸ್ಟ್ ಟೈಮ್ ವೋಟ್ ಮಾಡಲಿ ಅನ್ನೋದು ಹೇಳ್ತಾ ಇದ್ದಾರೆ. ಆ್ಯಂಡ್ ಮಿಸ್ಟರ್ ಕುರೇಶಿ ಮುಖ್ಯವಾಗಿ ಏನು ಹೇಳಿದ್ದಾರೆ ಅಂತಂದರೆ, ಕಾನೂನಲ್ಲೇ ಸೆಕ್ಷನ್ 21(3) ಏನು ಹೇಳುತ್ತೆ ಅಂತಂದರೆ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಿ ಅಪೀಲ್ ಪ್ರೋಸೆಸ್ ಮುಗಿಯೋವರೆಗೂ ಯು ಕೆನಾಟ್ ರಿಮೂವ್ ಎನಿಬಡೀಸ್ ನೇಮ್. ಅವಾಗೇನು ಅವರೇನು ಕೋಟ್ ಮಾಡಿದ್ದಾರೆ ಅಲ್ಲಿ ಕಾನೂನಲ್ಲೇ ಇದೆ, ಅಪೀಲ್ ಪ್ರೋಸೆಸ್ ಪೆಂಡಿಂಗ್ ಇದ್ದರೆ ಅರ್ಲಿಯರ್ ರೂಲ್ ಶುಡ್ ಬಿ ಟೇಕನ್ ಆಸ್ ದ ಬೇಸಿಸ್. ಓಕೆ, ಸೊ ಅವ್ರ ಹೆಸರುಗಳು 2024 ಇರ್ಬೋದು, 2025 ಇರ್ಬೋದು, 2002 ಇಲ್ಲ ಅಂತ ನೀವು ಪೆಂಡಿಂಗ್ ಮಾಡ್ಕೊಂಡಿದ್ರೆ ಆ ಅಪೀಲ್
ಇತ್ಯರ್ಥ ಆಗೋವರೆಗೂ ನೀವು 2025 ಅಥವಾ 2024 ರೋಲ್ ಪ್ರಕಾರನೇ ನೀವು ಎಲೆಕ್ಷನ್ ಮಾಡಬೇಕಂತ ಕಾನೂನಲ್ಲಿರೋದನ್ನು ಸುಪ್ರೀಂ ಕೋರ್ಟ್ ಕೂಡ ಅವರು ಅದನ್ನು ಅಪ್ಹೋಲ್ಡ್ ಮಾಡಲಿಲ್ಲ. ಸೊ ಇದು ತುಂಬಾ ಜನರಲ್ಲೂ ತುಂಬ ಆಂಗ್ಸೈಟಿ ಕ್ರಿಯೇಟ್ ಮಾಡಿದೆ. ಮತ್ತು ಒಂದು ಗುಂಪು ಕರ್ನಾಟಕದವರೇನೇ ಇದು ಸೇಮ್ ಥಿಂಗ್ ಮೇ ಹ್ಯಾಪನ್ ಇನ್ ಕರ್ನಾಟಕ ಅಂದ್ಬಿಟ್ಟು ಪ್ರೆಸಿಡೆಂಟ್ಗೆ ಲೆಟರ್ ಬರೀತಾ ಇದ್ದಾರೆ. ಪ್ರೆಸಿಡೆಂಟ್ಗೆ ಲೆಟರ್ ಬರೆದು ಈ ಎಕ್ಸ್ಟೆನ್ಷನ್ ಕೊಡಬೇಕು ಅಥವಾ ಅರ್ಲಿಯರ್ ರೋಲ್ನ ಬೇಸ್ ಮಾಡಿ ಅವರು ವೋಟಿಂಗ್ ಅಲೌ ಮಾಡಬೇಕು, ಈ 25 lakh ಪೀಪಲ್ನ ಹೊರಗಿಡಬಾರ್ದು. ಬಿಕಾಸ್ ಎಲೆಕ್ಷನ್ದು ರಿಸಲ್ಟ್ ಮೇ ಡಿಪೆಂಡ್ ಆನ್ ದ 25 lakhs ಅಲ್ವಾ. ಸೊ ಸುಪ್ರೀಂ ಕೋರ್ಟ್ ಜಡ್ಜ್ ಕೂಡ ಅದನ್ನು ಗಮನಿಸಿದ್ದಾರೆ. ಹಿ ಹಿಮ್ಸೆಲ್ಫ್ ಹ್ಯಾಸ್ ಸೆಡ್, ಒನ್ ಆಫ್ ದೆಮ್ ಹ್ಯಾಸ್ ಸೆಡ್, ಇಫ್ ದ ಮಾರ್ಜಿನ್ ಆಫ್ ವಿಕ್ಟ್ರಿ ಈಸ್ 2% and we have kept 10% out of the rolls, then this is a question to be thought about. Then you should have given a ruling on that ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ವಿ ಕೆನಾಟ್ ಜಸ್ಟ್ ಮನ್ಸಿಗೆ ಬಂದಂಗೆ ನಾನು ನೀವು ಏನು ಬೇಕಾದರೂ ನಾವು ಮಾತಾಡಬಾರ್ದು. ಮಾತಾಡುವ ಸಾಧ್ಯತೆಗಳಿದ್ದಾವೆ ಬಿಕಾಸ್ ತಿಳುವಳಿಕೆ ಇಲ್ಲ. ಈವನ್ ಸುಪ್ರೀಂ ಕೋರ್ಟ್ನವರು they have said fair criticism is valid. ವ್ಯಾಲಿಡ್, ಕರೆಕ್ಟ್. ಬಟ್ ನಾನು ಹೇಳ್ತಾ ಇರೋದು ನಾವು ಕೂಡ ಏನನ್ನೋ ಹೇಳಬಾರ್ದು. ಆ ಮಟ್ಟದ ಒಂದು ತಿಳುವಳಿಕೆಗೆ ತೆರ್ಕೊಂಡಿರಬೇಕು. ಬಟ್ ಬಹುತೇಕ ಸಂದರ್ಭದಲ್ಲಿ ಈ ದೇಶದಲ್ಲಿ ಎಲ್ಲ ಜನಕ್ಕೂ ಸಂವಿಧಾನ, ಕಾನೂನು, ನೀತಿ, ನಿಯಮ ಗೊತ್ತಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಕ್ಯಾನಾಟ್ ಡೂ ದಟ್ ಅಂತ ಅನ್ನೋದನ್ನು ನಾನು ಹೇಳ್ತಾ ಇರೋ ಅಂಥದ್ದು. ಅಂದರೆ ನಾವೇನು ಹೇಳ್ತೀವಿ, ಮತದಾನ ಅಂತ ಅನ್ನೋದು ಹಾರ್ಡ್ ಅರ್ನ್ಡ್ ರೈಟು. ಸೊ ಮತದಾನ ಅನ್ನೋದು ಕೇವಲ ಹಕ್ಕಲ್ಲ, ಅದು ನಿಮ್ಮ ಕರ್ತವ್ಯ ಕೂಡ. ಹಾಗಾಗಿ ಮತದಾನದಿಂದ ದೂರ ಉಳಿಬೇಡಿ ಅಂತ ಎಲೆಕ್ಷನ್ ಕಮಿಷನ್ನು ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಕ್ಯಾಂಪೇನ್ ಮಾಡುತ್ತೆ. ಅದೇ ಎಲೆಕ್ಷನ್ ಕಮಿಷನ್ನು ಇಂಥದ್ದೊಂದು ದುರಂತವನ್ನು ಸೃಷ್ಟಿ ಮಾಡಿಟ್ಟಾಗ ಸುಪ್ರೀಂ ಕೋರ್ಟ್ ಶುಡ್ ಹ್ಯಾವ್ ಇಂಟರ್ವೀನ್. ಆದರೆ ಅದೇ ಸುಪ್ರೀಂ ಕೋರ್ಟಿನ ಮಾತುಗಳು ಇದು ಒಂದು ಚುನಾವಣೆಯಲ್ಲಿ ವೋಟ್ ಹಾಕದಿದ್ದರೆ ಏನಾಗುತ್ತೆ, ಮುಂದಿನ ಚುನಾವಣೆಯಲ್ಲಿ ಹಾಕ್ಬೋದು. ಬಟ್ ಇಲ್ಲಿ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಗಮನಿಸಬೇಕು. ಅಗೇನ್ ನಾನು ಬಿಹಾರದ ಓದ್ತಾ ಇದ್ದೆ. ಒಬ್ಬ ವ್ಯಕ್ತಿ ತನ್ನೆಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ಕೂಡ, ಲೈಕ್ ದಿಸ್ ಆರ್ಮಿ ಟೆಕ್ನಿಷಿಯನ್ ರಿಟೈರ್ಡ್ ಬೆಂಗಾಲಲ್ಲಿ, ಆ ವ್ಯಕ್ತಿ ಡಿಲೀಟ್ ಆಗಿದೆ, ಡೆಡ್ ಅಂತ ಬರೆದಿದ್ದಾರೆ. ಅದು ಫಾರಮ್ ನಂಬರ್ 7 ಯಾರೋ ಕೊಟ್ಟಿರುವ ಕಿತಾಪತಿ ಅದು. ಓಕೆ, ಡೆಡ್ ಅಂತ. ಸೊ ವಿತಿನ್ ನೋ ಟೈಮ್, ನಾನೆಲ್ಲೋ ವರದಿಗಳನ್ನು ಓದಿದ್ದು. ಓಕೆ, ವಿತಿನ್ ನೋ ಟೈಮ್ ಅವರಿಗೆ ಬರ್ತಾ ಇರುವ ವೃದ್ಧಾಪ್ಯ ವೇತನ ನಿಂತಿದೆ. ಅಂದರೆ ಪ್ರಶ್ನೆ ಏನು, ನೀವು ಈ ದೇಶದ ಪೌರರಲ್ಲ ಅಂದ ತಕ್ಷಣ ನಿಮಗೆ ರೇಷನ್ ಕೊಡೋದನ್ನು ನಿಲ್ಲಿಸ್ಬೋದು, ನೀವಿರೋ ಕೆಲಸದಿಂದ ನಿಮ್ಮನ್ನು ತೆಗೆದು ಹಾಕ್ಬೋದು. ಬಿಕಾಸ್ ಯು ಆರ್ ನಾಟ್ ಸಪೋಸ್ ಟು. ಎಲ್ಲೋ ಬೀದಿ ಮೇಲೆ ಹೋಗೇನೋ ಮಾರಾಟ ಮಾಡ್ಕೊಂಡಿರ್ಬೋದು, ಗುಸ್ಪೇಟಿ ಯಾವಾಗಲು ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ, ಬಹುತೇಕ ಜನ ಬಂದವರು ಆ ಥರದಲ್ಲಿ ಹೇಗೋ ಬದುಕು ಕಟ್ಕೋತಾರೆ. ಬಟ್ ಒಂದು ಅಧಿಕೃತವಾದಂತಹ ಯಾವ ಸೌಲಭ್ಯಗಳನ್ನು ನೀವು ಪಡಿಲಿಕ್ಕೆ ಆಗೋದಿಲ್ಲ ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಹ್ಯಾವ್ ದಟ್ ಪರವಾನಗಿ ಫ್ರಮ್ ದಿ ಗೌರ್ಮೆಂಟ್ ಆಫ್ ವಿಚ್ ಎವರ್ ಅಲ್ವಾ. ಸೊ ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ಕಾರಣ ಬಂದಾಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಗಿತ್ತು, ಎಫೆಕ್ಟಿವ್ ಮಧ್ಯಪ್ರವೇಶ ಮಾಡಬೇಕಾಗಿತ್ತು. ಅದನ್ನು ಮಾಡಿಲ್ಲ ಅನ್ನೋದಿದೆಯಲ್ಲ, ಇದು ಕೇವಲ ಒಂದು ಮತದಾನದ ಪ್ರಶ್ನೆ ಅಲ್ಲ, ಬದಲಿಗೆ ಘನತೆಯ ಸಮತೆಯ ಬದುಕು ಅಂತನ್ನೋದು ಈ ದೇಶದಲ್ಲಿ ಬದುಕ್ತಾ ಇರುವ ಎಲ್ಲರಿಗೂ ಮತ್ತು ಪೌರರಿಗೆ ಕೊಡಲೇಬೇಕಾಗಿದ್ದನ್ನೇ ವೈಲೇಟ್ ಮಾಡ್ತಾ ಇದೆ. ಅದನ್ನು ಸುಪ್ರೀಂ ಕೋರ್ಟು ಅಪೆಲ್ಡ್ ಮಾಡುವ ಬದಲು ದೇ ಆರ್ ಸೈಲೆಂಟ್ ಅನ್ನೋಕ್ಕಿಂತ ಒಂದು ರೀತಿಯ ಸಪೋರ್ಟಿವ್ ಸಿಸ್ಟಮ್ ಆಗಿ ಬೆಳೀತಾ ಇದ್ದಾರೆ ಅಂತ ಅನಿಸುತ್ತೆ. ಸೊ ಒಟ್ಟಾರೆಯಾಗಿ ಇಡೀ ದೇಶದಲ್ಲಿ ಒಂದು ರೀತಿಯ ತಲ್ಲಣವನ್ನಂತೂ ಉಂಟು ಮಾಡಿದೆ. ಮತ್ತು ಸುಪ್ರೀಂ ಕೋರ್ಟು ಏನು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಅಂತ ಅನ್ನೋದನ್ನು. ಈಗ ಕರ್ನಾಟಕಕ್ಕೆ ಬಂದರೆ, ಕರ್ನಾಟಕದಲ್ಲಿ ಆಗಲೇ ಹೇಳಿದಾಗೆ 1.10 crores 1.10 ಕೋಟಿ ಜನ ಮ್ಯಾಚಿಂಗ್ ಅದೇನೋ ಮಾಡಿದ್ರಲ್ಲ 2000ಗೆ, ಅದು ಆಗಿಲ್ಲ, ಹೊರಗುಳಿದಿದ್ದಾರೆ ಅಂತನ್ನುವಂಥದ್ದು. ಮತ್ತು ಅದನ್ನು ಮಾಡುವಾಗ ಬಹುತೇಕ ಕಡೆ ಈವನ್ BLOಗಳನ್ನು ನಾವು ಮಾತಾಡಿಸಿದಾಗ್ಲೂ ಮತ್ತು ಈವನ್ ನಮ್ಮ ಮನೆಗಳಿಗೂ ಯಾರೂ ಬಂದಿಲ್ಲ. ಸೊ ಟೇಬಲ್ ಟಾಪ್ ಮ್ಯಾಚಿಂಗ್ ಅಂತ ಮನೆ ಕೂತ್ಕೊಂಡು 2002 ಮತ್ತು 2024 23 ಯಾವುದನ್ನೋ ಇಟ್ಕೊಂಡು ಮ್ಯಾಚ್ ಮಾಡಿದ್ದಾರೆ ಅಂತ ಅನ್ನೋದು ಅಂತೂ ಸುದ್ದಿಗಳು ಇರೋ ಅಂಥದ್ದು.
ಬಟ್ ನೀವು ಆಗಲೇ ಕರೆಕ್ಟಾಗಿ ಪಾಯಿಂಟ್ ಔಟ್ ಮಾಡ್ದಂಗೆ ಕರ್ನಾಟಕದಲ್ಲಿ ತಕ್ಷಣದಲ್ಲಿ ಯಾವ ಚುನಾವಣೆಯ ಸಂದರ್ಭ ಇಲ್ಲ. ಮೇ ಬಿ ಲೋಕಲ್ ಬಾಡೀಸ್ ಬರ್ಬೋದು, ಅದಕ್ಕೆ ಈಗ ತಾನೇ ಈಗ ಫಾರ್ ಎಕ್ಸಾಂಪಲ್ ಗ್ರೇಟರ್ ಬೆಂಗಳೂರು ಅಥಾರಿಟೀಸು ಅಥವಾ BBMP ಆಲ್ರೆಡಿ ಒಂದು ರೌಂಡು ಎಲೆಕ್ಟ್ರಲ್ ರೋಲನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಇರುವಂತಹ ವೋಟರ್ಸು ನಿಮ್ದು ಇದನ್ನು ನೋಡ್ಕೊಳ್ಳಿ ಅಂತ ಹೇಳಿದರೆ, ಡಿಸ್ಕ್ರಿಪೆನ್ಸಿ ಇದ್ದರೆ ಗಮನಕ್ಕೆ ತನ್ನಿ ಅಂತ ಹೇಳಿದ್ದಾರೆ. ಸೊ ಆ ಮಟ್ಟದ್ದು ಒಂದಾಗಿದೆ. ಸೊ ಇನ್ನೂ ಆಲ್ಮೋಸ್ಟ್ 2-2.5 ವರ್ಷದ ಆಚೆ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇರೋದಕ್ಕಾಗಿ ಕರ್ನಾಟಕದಲ್ಲಿ ಏನು ಮಾಡ್ಬೋದು? ಕರ್ನಾಟಕ ಸರ್ಕಾರ ಆ್ಯಸ್ ಸಚ್ಚು ಈ ರಾಜ್ಯದಲ್ಲಿ ಇರ್ಬೋದು, ಇಲ್ಲೂ ಒಂದೆರಡು ಕಡೆಗೆ ಎಲ್ಲರ ಕಣ್ ತಪ್ಪಿಸಿ ಬಂದಿರುವಂತಹ ಅಕ್ರಮ ವಲಸಿಗರು ಇರಬಹುದು, ಇಲ್ಲದೇನೂ ಇರಬಹುದು. ಬಟ್ ಅದನ್ನು ಪಕ್ಕಕ್ಕೆ ಇಡ್ತಾ ಈ ರಾಜ್ಯದ ಬಹುಸಂಖ್ಯಾತರು ಲೈಕ್ ಉತ್ತರ ಪ್ರದೇಶ, ಬಂಗಾಳ, ಬಿಹಾರ್ ಥರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಎಕ್ಸ್ಕ್ಲೂಡ್ ಆಗಿ ಹಾಹಾಕಾರ ಏಳುವ ಬದಲು ಕರ್ನಾಟಕ ಸರ್ಕಾರ ಏನು ಮಾಡ್ಬೋದು ಅಂತ ಬಯಸ್ತೀರಿ ನೀವು? ಡೆಫಿನೆಟ್ಲಿ ಕರ್ನಾಟಕ ಸರ್ಕಾರ ಯಾಕೆ ಇದ್ರ ಬಗ್ಗೆ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅದು ಕೂಡ ಪ್ರಶ್ನಾರ್ಹ. ಯಾಕೆಂದರೆ ಕೇರಳದವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಇದನ್ನು ಕ್ಯಾನ್ಸಲ್ ಮಾಡಬೇಕಂತ. ತಮಿಳ್ನಾಡುನವ್ರು ಕೂಡ ಜಾಯಿಂಟ್ ಪಾರ್ಲಿಮೆಂಟ್ರಿ ಜಾಯಿಂಟ್ ಪಾರ್ಟೀಸ್ದು ಮೀಟಿಂಗ್ ಮಾಡಿ ಅವ್ರು ಕೂಡ ಸುಪ್ರೀಂ ಕೋರ್ಟ್ಗೆ ನಾವು ಹೋಗಬೇಕು ಅಂತ ಅವರು ಕೂಡ ತೀರ್ಮಾನ ತಗೊಂಡಿದ್ದಾರೆ. ಯಾಕೆ ಕರ್ನಾಟಕ ಮಾತ್ರ ಸೈಲೆಂಟ್ ಆಗಿದ್ದಾರೆ ಅದು ಪ್ರಶ್ನಿಸ್ತಾ ನಾವು ಸಿವಿಕ್ ಸಂಸ್ಥೆಯಿಂದ ಬಟ್ ಒನ್ ಥಿಂಗ್ ಕ್ಯಾಬಿನೆಟ್ನವ್ರು ಏನು ಮಾಡಿದ್ರು, ಕರ್ನಾಟಕದ ಕ್ಯಾಬಿನೆಟ್ನವರು ಒಂದು ಡಿಸಿಷನ್ ತೊಗೊಂಡ್ರು ದಟ್ ಲಾ ಡಿಪಾರ್ಟ್ಮೆಂಟ್ ಮಿಸ್ಟರ್ H.K. ಪಾಟೀಲ್ ಲಾ ಮಿನಿಸ್ಟರ್ ಆಗಿ ಅವರು ಈ SIRನ ಇಶ್ಯೂಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಬಗ್ಗೆ ಒಂದು ಅಧ್ಯಯನ ಮಾಡಿ ರೆಕಮೆಂಡೇಷನ್ಸ್ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಮಾಡಿದ್ದಾರೆ ಇನ್ನೂ ಗೊತ್ತಿಲ್ಲ, ತುಂಬಾ ವಾರ ಆಯಿತು ಆ ಡಿಸಿಷನ್ ತಗೊಂಡು. ಸೊ ನಾವು ಆ ಡಿಸಿಷನ್ ತೊಗೊಳೋಕೆ ಮುಂಚೆ ನಮ್ಮ ಸಜೆಷನ್ಸ್ ಕೂಡ ನಾವು ಕೊಡಬೇಕಂದ್ಬಿಟ್ಟು ನಮ್ಮ ಸಜೆಷನ್ಸು ಏನು ಮಾಡಬೇಕು ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದೀವಿ. ಸೊ ಒಂದು 5 ಪಾಯಿಂಟ್ ನಾವು ಕೊಟ್ಟಿದ್ದೀವಿ. ಮೊದಲನೇದಾಗಿ ಏನು 2003 ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಹೇಳುತ್ತೆ ಕಂಟಿನ್ಯೂಸ್ಲಿ ಅಪ್ಡೇಟೆಡ್ ಎಲೆಕ್ಟ್ರಲ್ ರೋಲ್ ಇರಬೇಕಂತ, ಅದನ್ನು ನೀವು ಇನ್ಸಿಸ್ಟ್ ಮಾಡಿ. ಮೊದಲು ನಾನು ಆಗಲೇ ಹೇಳಿದೆ ಡೋರ್ ಟು ಡೋರ್ ಎನ್ಯೂಮರೇಷನ್ನಿಂದಲೇ ಆಗಬೇಕು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಿದರೆ ಕೂಡ ಅಂದ್ಬಿಟ್ಟು. ಸೊ ಡೋರ್ ಟು ಡೋರ್ ಎನ್ಯೂಮರೇಷನ್ ಇವ್ರು ಮಾಡಿಲ್ಲ, ಅದರಿಂದ ಎಲ್ಲ ಕಡೆ ಗೊಂದಲ ಆಗ್ತಾಯಿದೆ. ಅದಕ್ಕೆ ಎನಿವೇ ಇವಾಗ 2027ನಲ್ಲಿ ಸೆನ್ಸಸ್ ಬರ್ತಾ ಇದೆ, ಡೋರ್ ಟು ಡೋರ್ ಎನ್ಯೂಮರೇಷನ್ ಆಗ್ತಾ ಇದೆ. ಸೊ ಅಲ್ಲಿವರೆಗೂ ನೀವು SIRನ ರಿಜೆಕ್ಟ್ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರ್ದು SIR ಅಂತ ನೀವು ನಿಲುವು ತಗೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಜೊತೆಗೆ ಆವಾಗ ಡೋರ್ ಟು ಡೋರ್ ಎನ್ಯೂಮರೇಷನ್ ಮಾಡಿರುವ ಪ್ರತಿಯೊಬ್ಬ ಸಿಟಿಸನ್ದು ಅಥವಾ ರೆಸಿಡೆಂಟ್ದು ದಾಖಲೆ ಸಿಗುತ್ತೆ. ಅದನ್ನಿಟ್ಕೊಂಡು ನೀವು ಎಲೆಕ್ಟ್ರಲ್ ರೋಲ್ನ ಪ್ರಿಪೇರ್ ಮಾಡಿ ಆ್ಯಂಡ್ ಲೆಟ್ ದಟ್ ಎಲೆಕ್ಟ್ರಲ್ ರೋಲ್ ಬಿ ಕಂಟಿನ್ಯೂಸ್ಲಿ ಅಪ್ಡೇಟೆಡ್. ಶಾಶ್ವತವಾದಂಥ ಒಂದು ದಾಖಲೆ ಸಿಗುತ್ತೆ ನಿಮಗೆ, ಅಥವಾ ಕರೆಕ್ಟ್ ಡೇಟಾ ಸಿಗುತ್ತೆ ಡೋರ್ ಟು ಡೋರ್ ಎನ್ಯೂಮರೇಷನ್ ಮಾಡಿದಾಗ. ಅದನ್ನಿಟ್ಕೊಂಡು ಎಲೆಕ್ಟ್ರಲ್ ರೋಲ್ ಅನ್ನು ಲೋಕಲ್ ಲೆವೆಲಲ್ಲಿ ಹೇಗೆ ಸಿಟಿಸನ್ಶಿಪ್ ID ಕಾರ್ಡ್ ರೂಲ್ಸ್ನಲ್ಲಿ ಹೇಳಿದೆ ಅದರಂತೆ ಮಾಡಿ. ಜೊತೆಗೆ ಟೆಂಪರರಿ ಮೈಗ್ರೆಂಟ್ ಅವನು 6 ತಿಂಗಳಲ್ಲಿಲ್ಲ ಅಂತಂದರೆ ಅವನ ಹೆಸರನ್ನ ಡಿಲೀಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ಹೇಗೆ ಗೌರ್ಮೆಂಟ್ ಆಫೀಷಿಯಲ್ ಆಗಲಿ, ಡಿಫೆನ್ಸ್ ಪರ್ಸೊನೆಲ್ ಆಗಲಿ, ಅಥವಾ ಈವನ್ NRIಸು ಅವರು ಒಂದು ಫಾರಮ್ ಫಿಲಪ್ ಮಾಡಿ ನನ್ನ ಹೆಸರನ್ನ ನನ್ನ ಒರಿಜಿನಲ್ ಪ್ಲೇಸ್ ಆಫ್ ರೆಸಿಡೆನ್ಸಲ್ಲಿ ನೀವು ರಿಟೈನ್ ಮಾಡಬೇಕು, ನಾನು ಎಲ್ಲಾದರೂ ಕೆಲಸ ಮಾಡ್ತಿರ್ಬೋದು, ನನ್ನ ಹೆಸರಿನಲ್ಲಿ ರಿಟೈನ್ ಮಾಡಿ ಅಂತ ಅವರು ಫಾರಮ್ ಫಿಲಪ್ ಮಾಡಿ ಕೊಡ್ತಾರೆ. ಸೊ ಅದರಿಂದ ಅವ್ರ ಹೆಸರುಗಳು ಯಾವತ್ತಿಗೂ ಅವರ ನೇಟಿವ್ ಪ್ಲೇಸಿಂದ ಡಿಲೀಟ್ ಆಗಲ್ಲ. ಸೊ ಆ ಅಧಿಕಾರನ ನಮ್ಮ ಟೆಂಪರರಿ ಪಾಪ ಎಲ್ಲ ಕಡೆ ಹೋಗಿ ನಮ್ಮ ನಗರಗಳನ್ನ ಕಟ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ದುಡಿತಾ ಇದ್ದಾರೆ, ಅವ್ರ ಲೈವ್ಲಿಹುಡ್ಗೋಸ್ಕರ ಅವರು ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಅವರ ಪೌರತ್ವನ ನಾವು ಡಿಲೀಟ್ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೂ ಕೂಡ ಈ ಫಾರಮ್ ಫಿಲಪ್ ಮಾಡಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ಗೆ ಒಂದು ತಿದ್ದುಪಡಿ ತಂದು ಅವರು ಕೂಡ ಈ ಫಾರಮ್ ಫಿಲಪ್ ಮಾಡಿ ಮೈ ನೇಮ್ ಶುಡ್ ಬಿ ರಿಟೈನ್ಡ್ ಅಟ್ ಮೈ ಒರಿಜಿನಲ್ ರೆಸಿಡೆನ್ಸ್ ಅಂತ ಅವ್ರಿಗೂ ಅಧಿಕಾರ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅದನ್ನು ಕರ್ನಾಟಕ ಸರ್ಕಾರ ಎತ್ತಿ ಹೇಳಬೇಕು. ಆಸ್ ದ ಬಿಗ್ಗೆಸ್ಟ್ ಅಪೋಸಿಷನ್ ಪಾರ್ಟಿ ವಾಟ್ ಈಸ್ ಯುವರ್ ಆಲ್ಟರ್ನೇಟಿವ್ ಅಜೆಂಡಾ ಅಂತ ಇವರು ಇದನ್ನೆಲ್ಲ ಹೇಳಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಟೆಂಪರರಿ ಮೈಗ್ರೆಂಟ್ ಜೊತೆಗೆ ಫಾರಮ್ 6 ಕೂಡ ಒಂದು ಬದಲಾವಣೆ ತರಬೇಕಾಗಿದೆ. ಮುಂಚೆ ಫಾರಮ್ 6ನ
ಯಾರು ಬೇಕಾದರೂ ಯಾರ್ಯಾರ್ದು ಹೆಸರು ತಪ್ಪೋಗಿದೆ ಅಥವಾ ಬಿಟ್ಟೋಗಿದೆ ಅವ್ರು ಫಾರಮ್ 6 ಫಿಲಪ್ ಮಾಡಿ ಪ್ಲೀಸ್ ಇನ್ಕ್ಲೂಡ್ ಮೈ ನೇಮ್ ಅಂತ ಹೇಳ್ತಾಯಿದ್ರು. ಇವಾಗೇನು ಮಾಡಿದ್ದಾರೆ, ಫಾರಮ್ 6ಗೆ ಒಂದು ಅಮೆಂಡ್ಮೆಂಟ್ ತಂದು ರೂಲ್ಸ್ಗೆ ಓನ್ಲಿ ಫ್ರೆಶ್ ವೋಟರ್ ಕ್ಯಾನ್ ಫಿಲಪ್ ಫಾರಮ್ 6 ಅಂತ ಮಾಡಿದ್ದಾರೆ. ಸೊ ನೀವು ಮುಂಚೆ ವೋಟ್ ಮಾಡಿ ಇವಾಗ ನಿಮ್ಮ ಹೆಸರು ಬಿಟ್ಟೋಗಿದ್ರೆ ನೀವು ಫಾರಮ್ 6 ಫಿಲಪ್ ಮಾಡೋಂಗಿಲ್ಲ ಆ್ಯಕ್ಚುಲಿ, ಬಿಕಾಸ್ ಅಲ್ಲಿ ಡಿಕ್ಲರೇಷನ್ ಇರುತ್ತೆ, ದಿಸ್ ಇಸ್ ಮೈ ಐ ಆಮ್ ಅ ಫ್ರೆಶ್ ವೋಟರ್ ಆ್ಯಂಡ್ ಇಫ್ ಐ ಆಮ್ ಮೇಕಿಂಗ್ ಫಾಲ್ಸ್ ಡಿಕ್ಲರೇಷನ್ ಐ ಕ್ಯಾನ್ ಬಿ ಪ್ರಾಸಿಕ್ಯೂಟೆಡ್ ಅಂತ. ಸೊ ಈ ಪ್ರಾಸಿಕ್ಯೂಷನ್ ಅವ್ರ ತಲೆ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ, ಅವ್ರ ಹೆಸರು ಆಕ್ಸಿಡೆಂಟಲಿ ಬಿಟ್ಟು ಹೋಗಿದ್ರೆ. ಸೊ ಅವ್ರ ಫಾರಮ್ 6 ಕೂಡ ಮುಂಚೆ ಇದ್ದ ಹಾಗೆ ತರಬೇಕು ಅಂತ ಒಂದು ಕ್ಲಾಸ್ ನಾವು ಕೇಳ್ತಾ ಇದ್ದೀವಿ. ಜೊತೆಗೆ ಮುಖ್ಯವಾಗಿ ಇಂಪಾರ್ಟೆಂಟಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿನ ನೀವು ವಿರೋಧಿಸಬೇಕು. ಅದಕ್ಕೆ ಯಾವುದೇ ಆಧಾರ ಇಲ್ಲ, ಅದನ್ನು ಮಾಡಿಕೊಡ್ದು ಕರ್ನಾಟಕದಲ್ಲಿ ಅಂತ ನಾವು ಕೇಳ್ಕೊಬೇಕಾಗಿದೆ. ಏಜ್ ಡಿಫ್ರೆನ್ಸು, ಸ್ಪೆಲ್ಲಿಂಗ್ ಮಿಸ್ಟೇಕು, ಅದನ್ನು ಯಾವುದೇ ಕಾರಣಕ್ಕೂ ಬೇಸಿಸ್ ಮಾಡಬಾರ್ದು ನಿಮ್ಮ ಹೆಸರನ್ನ ತೆಗೆದಾಕೋಕೆ ಅಂತ. ಸೊ ಮತ್ತು ಮುಖ್ಯವಾಗಿ ನಾವೇನು ಕೇಳ್ತಾ ಇದ್ದೀವಿ ಅಂದರೆ, ನಮ್ಮ ಇವಾಗ ಏನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅವರು ಹಿಂದುತ್ವನ ತುಂಬ ಪ್ರತಿಪಾದಿಸಿದವ್ರು ಆಗಿದ್ದಾರೆ. ಬಟ್ ಹಿಂದೂಯಿಸಮ್ದು ಟ್ರೆಡಿಷನ್ ಏನಾಗಿದೆ, ಬಂದವ್ರನ್ನೆಲ್ಲ ನಾವು ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ ಅಂತ ನಾವು ಹೇಳ್ಕೊತಿದ್ದೀವಿ. ನಾವು ಹಿಂದುತ್ವ ಅಥವಾ ಹಿಂದೂಯಿಸಮ್ನ ನಾವು ರಿಯಲಿ ಪ್ರಾಪಗೇಟ್ ಮಾಡೋ ಹಾಗಿದ್ರೆ ನಮ್ಮ ವಸುದೈವ ಕುಟುಂಬಕಂ ಅನ್ನೋ ತತ್ವನ ನಾವು ಅಳವಡಿಸ್ಕೋಬೇಕಾಗಿತ್ತು. ಬಟ್ SIR ಇಸ್ ಡೂಯಿಂಗ್ ದಿ ಆಪೋಸಿಟ್ ಅಲ್ವಾ. ಸೊ ದಾಖಲೆಗಳ ಪ್ರಕಾರ ಕೂಡ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನು ಹೇಳಿದೆ ಅಂದರೆ, ಇಷ್ಟು ವರ್ಷದಲ್ಲಿ ಬಾಂಗ್ಲಾದೇಶಿಂದ 15 ಮಿಲಿಯನ್ ಜನ ಬಂದಿದ್ದಾರೆ. 15 ಮಿಲಿಯನ್ ಅಂದರೆ 1.5 ಕೋಟಿ ಜನ. 1.5 ಕೋಟಿ ಜನನ ಹುಡುಕೋಕೆ ನೀವು 140 ಕೋಟಿ ಜನರಿಗೆ ನೀವು ತೊಂದರೆ ಕೊಡ್ತಿದ್ದೀರಾ. ಸೊ ಈ 1.5 ಕೋಟಿ ಜನ ಆರ್ ನಾಟ್ ಇವನ್ 1% ಆಫ್ ದ ಪಾಪ್ಯುಲೇಷನ್. ಸೊ ನಮ್ಮ ವಸುದೈವ ಕುಟುಂಬಕಂ ಅನ್ನೋ ತತ್ವ ಇಟ್ಕೊಂಡು ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ದುರಂತ 2003ದು ಈ ತಾರತಮ್ಯಗಳನ್ನ ತಂದಿದೆ, ಅದಕ್ಕೆ ಬದಲು ನಾವು ಹೊಸ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ಗೆ ನಾವು ಡಿಮ್ಯಾಂಡ್ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಏನು ಅಂತಂದರೆ, ಮುಂಚೆ ಕಾನ್ಸ್ಟಿಟ್ಯೂಷನ್ ಬಂದಾಗ ಏನಿತ್ತು, ಇಲ್ಲಿ ಹುಟ್ಟಿದವರೆಲ್ಲರೂ ಬಿಕಾಸ್ ಯಾರ ಕೈಲೂ ಇವಾಗ ಪ್ರೂವ್ ಮಾಡೋಕ್ಕೆ ಆಗ್ತಾ ಇಲ್ಲ ಐ ಆಮ್ ಅ ಸಿಟಿಸನ್ ಅಂತ, ಬಿಕಾಸ್ ಯು ಡಿಡ್ ನಾಟ್ ಗಿವ್ ದೆಮ್ ಈ ಸಿಟಿಸನ್ಶಿಪ್ ID ಕಾರ್ಡ್. ಆ್ಯಂಡ್ ಯಾರ ಹತ್ರನೂ ದಾಖಲೆ ಇಲ್ಲ 2002ನಲ್ಲಿ ನಾನು ಸಿಟಿಸನ್ ಆಗಿದ್ದೆ ಅಂತ ಪ್ರೂವ್ ಮಾಡೋದಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಿಲ್ಲ. ಆ್ಯಂಡ್ ಇಲ್ಲಿಗಲ್ ಇಮಿಗ್ರೆಂಟ್ ಬಂದವನ್ನು ನೀವು ಹುಡುಕೋಕ್ಕಾಗ್ತಾ ಇಲ್ಲ. ಸೊ ವಾಟ್ ಈಸ್ ದಿಸ್ ಹೋಲ್ SIR? ಬೋತ್ ದ ಪರ್ಪಸಸ್ ಆರ್ ನಾಟ್ ಬೀಯಿಂಗ್ ಫುಲ್ಫಿಲ್ಡ್. ಪೌರತ್ವನ ಡಿಟರ್ಮಿನ್ ಮಾಡೋಕ್ಕೂ ಆಗ್ತಿಲ್ಲ, ಇಲ್ಲಿಗಲ್ ಇಮಿಗ್ರೆಂಟ್ನ ಐಡೆಂಟಿಫೈ ಮಾಡೋಕ್ಕೂ ಆಗ್ತಿಲ್ಲ. ಸೊ ದಿಸ್ ಈಸ್ ಅ ಫ್ಯೂಟೈಲ್ ಬ್ಯೂರೋಕ್ರಾಟಿಕ್ ಎಕ್ಸಸೈಸ್ ವಿಚ್ ಹ್ಯಾಸ್ ನೋ ಲಾಜಿಕ್ ಆ್ಯಂಡ್ ಇಟ್ ವಿಲ್ ಲೀಡ್ ಟು ಅ ವರ್ಸ್ ಔಟ್ಕಮ್. ಇದ್ದಿದ್ದು ಎಲೆಕ್ಟ್ರಲ್ ರೋಲ್ನು ಇನ್ನೂ ಮೆಸ್ಸಿ ಮಾಡುತ್ತೆ ಹೊರತು ಅದು ಕ್ಲಿಯರ್ ಮಾಡಲ್ಲ. ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಅದನ್ನು ಕಂಪ್ಲೀಟ್ ಬಿಟ್ಬಿಡಿ. ಆ 2003 ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಕೂಡ ಕೈ ಬಿಟ್ಬಿಟ್ಟು ಹೊಸ ಅಮೆಂಡ್ಮೆಂಟ್ ತನ್ನಿ ಆ್ಯಂಡ್ ಸೇ ದಟ್ ಎವ್ರಿ ಒನ್ ಹೂ ಇಸ್ ಬೀನ್ ಲಿವಿಂಗ್ ಹಿಯರ್ ಫಾರ್ ಮೋರ್ ದೆನ್ 5 years or 2 years and everyone who is born here ಅವರೆಲ್ರಿಗೂ ವಿ ವಿಲ್ ಗೆಟ್ ಸಿಟಿಸನ್ಶಿಪ್. ಬಿಕಾಸ್ ನಾವು ಕಲ್ತ್ಕೋಬೇಕಾಗಿದೆ, ಅಮೇರಿಕಾನಲ್ಲಿರುವ ಹಿಂದೂಯಿಸಮ್ ಗ್ರೂಪ್, ಹಿಂದೂಸ್ ಫಾರ್ ಹ್ಯೂಮನ್ ರೈಟ್ಸ್ ಅನ್ನೋ ಗ್ರೂಪ್ ಅಮೇರಿಕಾನಲ್ಲಿ ಅಲ್ಲಿ ಮಾಡ್ತಾ ಇರೋ ಇಮಿಗ್ರೇಷನ್ಗೆ ಅವರು ವಿರುದ್ಧವಾಗಿ ಹಿಂದೂಯಿಸಮ್ನ ಅಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ಎಲ್ಲರನ್ನೂ ಒಳಗೊಂಡಿರುವಂಥ ಧರ್ಮ ಇದೆ, ಅದನ್ನು ಅಲ್ಲಿ ಕೂಡ ಅಳವಡಿಸ್ಕೊಂಡು ಇಮಿಗ್ರೇಷನ್ ಪ್ರಕಾರ ಎಲ್ಲರನ್ನೂ ಹೊರದೂಡೋದು ಮಾಡಬಾರ್ದು. ದುರಾಡಳಿತದ ಮತ್ತೊಂದು ಮುಖ ಅದು ಕೂಡ ಶುರುವಾಗಿದ್ದೆ ಅಲ್ಲಿಂದ ಅಲ್ವಾ. ಸೊ ನಮ್ಮ ಧರ್ಮನ ಕಾಪಾಡಬೇಕು, ಎಲ್ಲರನ್ನೂ ಒಳಗೊಂಡಿರೋ ಅಂಥ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಗಿ ತರಬೇಕು. ಅದಕ್ಕೆ ಆಧಾರ ಇವಾಗ ಎಲ್ಲರ ಹತ್ರ ಇದೆ. ಸೊ ಆಧಾರನೇ ನಾವು ದಾಖಲೆ ಮಾಡ್ಬೋದಾ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ. ಬಿಕಾಸ್ ಆವಾಗ ದಟ್ ವಿಲ್ ಬಿ ದ ಓನ್ಲಿ ಐಡೆಂಟಿಟಿ ಡಾಕ್ಯುಮೆಂಟ್. ನೀವು ಯಾವುದು ಅದನ್ನು ಮ್ಯಾಪಿಂಗ್ ಮಾಡಬೇಕಾಗಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇನ್ನೊಂದ್ರ ಜೊತೆ ಹೋಲಿಸ್ಬೇಕಾಗಿಲ್ಲ.
ವಾಟ್ ಎವರ್ ಇಸ್ ದೇರ್ ಇನ್ ಆಧಾರ್ ದಟ್ ಈಸ್ ಯೋರ್ ಐಡೆಂಟಿಟಿ ಅಂತ ಮಾಡಿಕೊಂಡ್ರೆ ಯಾರನ್ನೂ ನಾವು ಹೊರದಾಗಿಸ್ಬೇಕಾಗಿಲ್ಲ, ಯಾರಿಗೂ ಪ್ರೂವ್ ಮಾಡಬೇಕಾಗಿಲ್ಲ ದೇರ್ ಸಿಟಿಸನ್ಶಿಪ್ ಅಂತ. ಸೊ ನಮ್ಮ ಧರ್ಮನ ನಾವು ವಾಟ್ ವಿ ಹ್ಯಾವ್ ಫಾಲೋಡ್ ಫಾರ್ ಸೆಂಚುರೀಸ್, ನಮ್ಮ ಧರ್ಮ ಆಗಿ ನಾವು ಕಾಪಾಡಿರೋದನ್ನು ವಿ ಶುಡ್ ಅದನ್ನು ಪ್ರತಿಪಾದಿಸ್ಬೇಕಂತ ನಾನು ಕೇಳ್ಕೊತೀನಿ. ಧರ್ಮ ಅಂದರೆ ಅದು ಮಾನವ ಧರ್ಮ, ಇನ್ಕ್ಲೂಸಿವ್, ಎಲ್ಲರನ್ನೂ ಇಟ್ಕೊಳ್ಳೋದು. ಧಾರ್ಮಿಕ ಐಡೆಂಟಿಟೀಸ್ ಅಲ್ಲ, ಧರ್ಮ ಅಂತಂದರೆ ಮಾನವ ಧರ್ಮ ಅಂತನ್ನುವ ನೆಲೆಯಲ್ಲಿ. ಸೊ ಒಟ್ಟಾರೆಯಾಗಿ ಪರಿಸ್ಥಿತಿ ಏನಿದೆ ಅಂತಂದರೆ, ಹಿಂದೂ ಇಲ್ಲ ಮುಂದೂ ಇಲ್ಲ, ಮಧ್ಯದಲ್ಲಿ ಏನೋ ಒಂದನ್ನು ಇಟ್ಕೊಂಡು ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿದಂತಹ ಸ್ಥಿತಿ ನಿರ್ಮಾಣ ಆಗಿರೋದನ್ನು ನಾವು ನೋಡ್ತೀವಿ. ಬಟ್ ನಮಗಿರುವಂತಹ ಕಾಳಜಿ ಏನಂತಂದರೆ ಕರ್ನಾಟಕ ಸರ್ಕಾರ ತುಂಬ ಸೀರಿಯಸ್ ಆಗಿ ಇದನ್ನೊಂದು ಪೊಲಿಟಿಕಲ್ ಚಾಲೆಂಜ್ ಆಗಿ ತೊಗೊಳಕ್ಕೆ ಸಾಧ್ಯ ಆಗಬೇಕು. ಹೌದು, ಆ ಪೊಲಿಟಿಕಲ್ ಚಾಲೆಂಜ್ ಆಗಿ ತಗೊಂಡು ಈ ರಾಜ್ಯದಲ್ಲಿ ಬೇರೆ ಕಡೆ ಆಗಿರುವಂತಹ ಅವ್ಯವಸ್ಥೆಗಳು ಆಗಲಾರದ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ಹೇಳೋದನ್ನು ಸಾಧ್ಯ ಆಗಬೇಕು. ಬಟ್ ಎನಿವೇ, ಈ ಮೂಲಕ ತರ್ತಾ ಇರುವಂತಹ ಹಲವು ಬದಲಾವಣೆಗಳಿದ್ದಾವಲ್ಲ, ಇವು ದೇಶದ ಒಳಿತಿಗಾಗಂತೂ ಖಂಡಿತ ಅಲ್ಲ. ಬದಲಿಗೆ ಈ ದೇಶವನ್ನು ಮತ್ತಷ್ಟು ಒಡೆದು ಛಿದ್ರ ಮಾಡಿ ಜನರ ಮಧ್ಯದಲ್ಲಿ ಒಂದು ದ್ವೇಷ, ಹಗೆತನವನ್ನು ಜಾಸ್ತಿ ಮಾಡಿದಾಗ ಡೆಫಿನೆಟ್ಲಿ ಒಂದು ಸೋಷಿಯಲ್ ಅನ್ರೆಸ್ಟು ಹೌದು ಶುರುವಾಗೇ ಆಗತ್ತೆ. ಅಪನಂಬಿಕೆಗಳನ್ನು ಸರ್ಕಾರವೇ ಹುಟ್ಟು ಹಾಕಬಾರ್ದು. ಸೊ ಆ ಹಿನ್ನೆಲೆಯಲ್ಲಿ ನಮಗಿರೋದೇನಂತಂದರೆ, ಜನಶಕ್ತಿ ಮೀಡಿಯಾದ ಕಾಳಜಿ ಮೊದಲನೇದಾಗಿ ನಮ್ಮ ಯಾವ ವೀಕ್ಷಕರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಯ ಅಧಿಕೃತ ನಿವಾಸಿಗಳಾಗಿದ್ದು ಇಲ್ಲಿಯೇ ಹುಟ್ಟಿ ಬಾಳಿ ಬದುಕಿ ಇರೋರು ಮತದಾರರ ಪಟ್ಟಿಯಿಂದ ಹೊರಗುಳಿಬಾರ್ದು. ಅದಕ್ಕಾಗಿ ಅವರು ತಮ್ಮ ವ್ಯವಸ್ಥೆಯನ್ನು ತಾವು ಮಾಡ್ಕೋಬೇಕು. ಬಟ್ ಸರ್ಕಾರಕ್ಕೆ ಒಂದು ರಾಜಕೀಯ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಸರ್ಕಾರ ನಿಭಾಯಿಸಬೇಕು ಅಂತಂದರೆ ಇಮ್ಮಿಡಿಯೇಟಾಗಿ ಒಂದು ಹೆಲ್ಪ್ ಡೆಸ್ಕ್ಗಳನ್ನ ತೆಗೆಯೋಂಥದ್ದು. ನಾನೆನ್ನೆ ಡೆಕ್ಕನ್ ಹೆರಾಲ್ಡಲ್ಲಿ ನೋಡ್ತಾ ಇದ್ದೆ, BJP 100 ದಿನಗಳ ಗಡುವನ್ನು ಕೊಟ್ಟಿದೆ ಅವರ ಕಾರ್ಯಕರ್ತರಿಗೆ. ತಮ್ಮ ವೋಟರ್ಸ್ ಯಾರೂ ಕೂಡ ಡಿಲೀಟ್ ಆಗಬಾರ್ದು ಅಂದರೆ ಅಲ್ಲೇ ನಮಗೆ ಅರ್ಥ ಆಗ್ತಾ ಇದೆ ಡಿಲೀಟ್ ಆಗಬಾರ್ದು ಅಂತ ಅನ್ನುವ ಆ ಇದರಲ್ಲಿ. ಯಾಕಂದರೆ ಗುಜರಾತು ಮತ್ತು ಬಿಹಾರದ ಉದಾಹರಣೆ ನಮಗಿದೆ. ಫಾರಂ ನಂಬರ್ 7 ಬಲ್ಕಲ್ಲಿ ಕೊಡಿಸಿದ್ದು ಯಾರು ಅಂತನ್ನ ಉದಾಹರಣೆ ಇದೆಯಲ್ಲ. ಸೊ ಆ ಡಿಲೀಟ್ ಆಗಬಾರ್ದು ಅಂತ ಅನ್ನೋದ್ರಲ್ಲಿ ಯಾರನ್ನು ಡಿಲೀಟ್ ಮಾಡಬೇಕು ಅಂತನ್ನ ಪಟ್ಟಿನೂ ರೆಡಿ ಇರ್ತದೆ ಅಂತ ಅನ್ನೋದನ್ನು ನಾವು ಸರ್ಕಾರ ಅರ್ಥ ಮಾಡ್ಕೋಬೇಕು. ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿರೋ ಅಂಥದ್ದು ಕೇವಲ ಪೇಪರ್ ಟೈಗರ್ ಆಗಿ ಮಾತಾಡ್ಕೊಂಡಿದ್ರೆ ಸಾಕಾಗಲ್ಲ. ಬದಲಿಗೆ ರಾಜ್ಯದ ಜನತೆಯ ಹಿತವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಇದು. ಯಾಕಂದ್ರೆ ನೀವು ಹೇಳಿದಾಗೆ ಆದರೆ ಆಧಾರಲ್ಲಿ ಹಿಂದ್ಗಡೆ ಪ್ರಿಂಟೇ ಆಗ್ಬಿಟ್ಟಿದೆ. ಇದು ನಾವು ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ತರೋದ್ರಿಂದ ಬದಲಾಯಿಸಬೇಕು. ಬಟ್ ಆಲ್ರೆಡಿ ಅದನ್ನ ಮತ್ತೆ 11 ಡಾಕ್ಯುಮೆಂಟ್ ಅಲ್ಲಿ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಯಾಕಿಲ್ಲ? ಅಷ್ಟೇ ಎಲ್ಲ ಯಾಕೆ, ವೋಟರ್ ID ಚುನಾವಣಾ ಆಯೋಗವೇ ಕೊಟ್ಟಿರುವ ನನ್ನ ವೋಟರ್ ID ವಿತ್ ಆ ಎಪಿಕ್ ನಂಬರ್ ಹಾಕಿನೇ ಹುಡುಕ್ತಾರೆ 2002ರಲ್ಲಿ ನಾನು ಎಲ್ಲಿದ್ದೆ, ಇದ್ನೋ ಇಲ್ವೋ ಅಂತ. ಆದ್ರೆ ಆ ಎಪಿಕ್ ನಂಬರ್ ಅನ್ನ ಇಟ್ಟುಕೊಂಡು ನನ್ನನ್ನು ಈಗ ಅಧಿಕೃತ ಅಂತ ಮಾಡಲಿಕ್ಕೆ ತಯಾರಿಲ್ಲ. ಇಷ್ಟು ಅಪಸವ್ಯಗಳನ್ನು ಇಟ್ಕೊಂಡಿರುವಂತಹ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಇದೆಯಲ್ಲ, ಇದು ಖಂಡಿತ ಒಂದು ರಾಜಕೀಯ ಅಜೆಂಡಾದ ಭಾಗವಾಗಿ ಬಂದಿರುವ ಕಾರಣಕ್ಕಾಗಿ ಇದನ್ನು ರಾಜಕೀಯ ಹೋರಾಟದ ಮೂಲಕವೇ ನಿಲ್ಲಿಸಕ್ಕೆ ಸಾಧ್ಯ, ತಿದ್ದಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ತುಂಬ ಎಲಾಬರೇಟಾಗಿ ತುಂಬ ವಿಸ್ತೃತವಾಗಿ ನಮಗೆ ಈ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಖಂಡಿತ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದಾಗಿತ್ತು ನಮ್ಮ ಚರ್ಚೆ. ಬಹುಶಃ ಬಹಳ ವಿಸ್ತಾರವಾದ ಹಲವು ವಿಷಯಗಳನ್ನು ಕಾತ್ಯಾಯಿನಿಯವರು ಹೇಳಿದ್ದಾರೆ. ಖಂಡಿತ ಇದನ್ನು ನಾವು ತಿಳ್ಕೋಬೇಕಾದ ಅಗತ್ಯ ಇರ್ತದೆ. ಬಹಳ ಸಂದರ್ಭಗಳಲ್ಲಿ ನಾವು ನಮ್ಮ ಪ್ರತಿನಿತ್ಯದ ದೈನಂದಿನ ಕಷ್ಟ ನಷ್ಟ ದಂದುಗದಲ್ಲಿ ಮುಳುಗೋಗಿರ್ತೀವಿ. ಇಂಥವುಗಳನ್ನ ತಿಳ್ಕೊಳ್ಳದೇನೆ ಗೊತ್ತಿಲ್ಲದೇನೆ ಅಪಾಯಕ್ಕೆ ನಾವು ಸಿಲುಕ್ತೀವಿ. ಸೊ ಗೊತ್ತಿಲ್ಲದೇನೆ ಅಪಾಯಕ್ಕೆ ಸಿಲುಕೋದ್ರಲ್ಲಿ ಸಣ್ಣ ಪುಟ್ಟದಾದರೆ ಹೇಗೋ ಪಾರಾಗ್ಬಿಡ್ಬೋದು, ಏನೋ ಕಷ್ಟಪಟ್ಟು ದುಡ್ಕೊಂಡು ಏನೋ ಒಂದು ತಿಂತೀನಿ ಅಂತ ಬದುಕ್ಬೋದು. ಆದರೆ ನೀವು ಈ ದೇಶದಲ್ಲಿ ನಿಮ್ಮ ಇಡೀ ಕುಟುಂಬದ ಎಲ್ಲ ಪೂರ್ವಜರೆಲ್ಲ ಇಲ್ಲೇ ಹುಟ್ಟಿ ಬೆಳೆದು ಬಾಳಿ ಬದುಕಿ ಮಣ್ಣು ಸೇರಿದ್ರೂ ಕೂಡ ಈಗ ನೀವು ನಿಮ್ಮ ಪೌರತ್ವವನ್ನು ಸಾಬೀತುಪಡಿಸೋಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಳ್ಳದೇ ಇದ್ದರೆ ನೀವು ಪೌರರಲ್ಲ ಅಂತ ಹೇಳುವಂಥದ್ದನ್ನು ಯಾವ ದೇಶದ ಸಂವಿಧಾನ
ಅಧಿಕಾರವನ್ನು ಕೊಟ್ಟಿದೆಯೋ ಆ ಸಂವಿಧಾನವನ್ನೇ ಬಳಸ್ಕೊಂಡು ಸಂವಿಧಾನವನ್ನು ದುರ್ಬಳಕೆ ಮಾಡ್ತಾ ಇರುವ ಹೊತ್ತಿನಲ್ಲಿ ನಾವಿದ್ದೀವಿ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನಪಿಸ್ಕೊತಾ ಅವರ ಹುಟ್ಟಿದ ದಿವಸದ ನೆಲೆಯಲ್ಲಿ ಈ ಚರ್ಚೆಯನ್ನು ಮಾಡ್ತಾ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಅಧಿಕಾರ, ಹಕ್ಕು, ಕರ್ತವ್ಯ ಇದೆಲ್ಲವನ್ನು ನಾವು ಮಾಡಬೇಕು ಅಂತಂದರೆ SIR ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಬೇಕಾದ ಅಗತ್ಯ ಇದೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯಿಸಬೇಕಾದಂತಹ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇದೆ ಅಂತ ಹೇಳ್ತಾ ಇಲ್ಲಿವರೆಗೆ ಬಂದು ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ನಾನು ವಂದನೆಗಳನ್ನು ತಿಳಿಸ್ತೀನಿ. ಮಾತು ಮುಗಿಸೋಕ್ಕಿಂತ ಮುಂಚೆ ಯಾವತ್ತೂ ಹೇಳ್ತೀನಿ, ನೀವಿನ್ನೂ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಒತ್ತಿದರೆ ನೀವು ಸಬ್ಸ್ಕ್ರೈಬರ್ಸ್ ಆಗ್ತೀರಿ. ಹಾಗೆಯೇ ಜಾಯಿನ್ 4 ಶಬ್ದ ಅಲ್ಲಿರೋದು, ಅದ್ರ ಮೂಲಕ ಜಾಯಿನ್ ಆಗಿ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿದರೆ ಜನಪರವಾದಂತಹ ಒಂದು ಈ ಕೆಲಸ ಏನು ಮಾಡ್ತಾ ಇದ್ದೀವಿ ಆ ಮೀಡಿಯಾಕ್ಕೆ ನಿಮ್ಮ ಸಹಾಯ, ಸಹಕಾರ, ಮಾರ್ಗದರ್ಶನ ಇದೆಲ್ಲದರ ಮೂಲಕ ನಾವು ಮುಂದೆ ಹೋಗ್ಬೋದು ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತೀನಿ. ನಮಸ್ಕಾರ. ನಾನು ಕೂಡ ಜನಶಕ್ತಿಗೆ ನಾನು ಧನ್ಯವಾದ ಹೇಳ್ತೀನಿ, ನನಗೆ ಇಷ್ಟು ವಿಸ್ತಾರವಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.